Klan Num Gesma Gisla Viswa Om Num Klan Num Hiswa Giswa Om Num Klan Num Gesma Gisla Viswa Om Num Klan Num Hiswa ಗುರುಗಳೇ, ಅವಳು ನಂಗೆ ತಡೀರಿ ತಡೀರಿ ತಡೀರಿ. ವಾ, ನನ್ನಲ್ಲಿ ಎಂತ ಶಕ್ತಿ ಇದೆ? ಇನ್ಸ್ಲಾ ಮುಜ್ಲಿಗೆ ಲೈಮ್ಲೇಲ ನಿನ್ನ ಸುಮ್ಮನೆ ಸ್ಲೈಮ್ ಶತ್ರುಗಳನ್ನ ಸಾಯಿಸಿ ರಕ್ತ ಕುಡಿತೀವಿ. ಅಕ್ರಮ್ ಮುಸ್ಲೈಮ್ ನಿಮ್ನ ಭೇಟಿಯಾಗಿ ಖುಷಿ ಆಯಿತು. ಆ ಬಿಳಿ ದೇವತೆ ಗೊಂಬೆ ನಮ್ಮ ಕುಟುಂಬದ ನಿಧಿ. ಅದು ನಮ್ಮ ತಾತನ ಕಾಲದಲ್ಲೇ ಯಾರೋ ಕದ್ಬಿಟ್ಟಿದ್ದಾರೆ. ನಾವು ಅದನ್ನ ಪಡ್ಕೊಳೋದಕ್ಕೆ ತುಂಬ ದಿನದಿಂದ ಪ್ರಯತ್ನಿಸ್ತಿದ್ದೀವಿ. ಆ ಕಾರಣಕ್ಕೋಸ್ಕರ ನಾವು ಡಕಾಯತ ಆಗಬೇಕಾಯಿತು. ಇದ್ರ ಮಧ್ಯದಲ್ಲಿ ಟನ್ ಅಷ್ಟು ಬಂಗಾರನ ಕದ್ದಿದ್ದೀವಿ. ನೀವು ಅದನ್ನು ನಮಗೋಸ್ಕರ ತೊಗೊಂಡು ಬರ್ತೀರಾ? ನೀವು ಅದನ್ನ ತೊಗೊಂಡು ಬಂದರೆ ನಿಮಗೆ 50,000 ಬೆಳೆ ಬಾಳುವಷ್ಟು ಚಿನ್ನ ಕೊಡ್ತೀನಿ. ನಾವಿಲ್ಲಿ ಬಂದಾಗಿಂದ ನಮ್ಮನ್ನ ಯಾರೋ ಹಿಂಬಾಲಿಸ್ತಾನೆ ಇದ್ದಾರೆ. ನಾವು ಅವ್ರನ್ನೆಲ್ಲ ಸಾಯಿಸಿಲ್ಲ ಅಂದ್ರೆ ನಮ್ಮ ವ್ಯಾಪಾರ ಎಲ್ಲ ಬಹಿರಂಗ ಆಗುತ್ತೆ. ಅವನು ಇಲ್ಲಿಂದ ತಪ್ಪಿಸ್ಕೊಳಕ್ಕಾಗಲ್ಲ. ಗೆಳೆಯರೇ, ಆಚೆ ಬನ್ನಿ. ಜೀನ್ ಬ್ಯೂರೋ, ನೀನು ಚೈನಾದಲ್ಲಿ ಭಯಂಕರವಾಗಿರ್ಬೋದು, ಆದ್ರೆ ಒಪ್ಪಂದ ಮಾಡಕ್ ಬಂದಿರೋದು ನಮ್ ಗಡಿಗೆ. ಕಾನೂನು ಅಂದ್ರೆ ನಿಂಗೆ ಭಯ ಇಲ್ವಾ? ಖಂಡಿತ ಇದೆ, ಖಂಡಿತ ಇರುತ್ತೆ. ಈಗ ನೀವ್ಯಾರು ವಾಪಸ್ ಹೋಗಿಲ್ಲ ಅಂದ್ರೆ ಇಲ್ಲಿ ನಡೆದಿರೋ ಕೊಲೆಗಳ ಬಗ್ಗೆ ಯಾರಿಗೂ ಗೊತ್ತಾಗಲ್ಲ. ಅರ್ಥ ಆಯ್ತಾ? ಇದ್ರ ಬಗ್ಗೆ ನಮ್ಮ ಅಧಿಕಾರಿ ತಿಳಿಸು. ಹೋ, ಮೊದಲು ಇವ್ರ ನಾಯಕರನ್ನ ಹಿಡೀರಿ. ಬನ್ನಿ. ಒಂಚೂರು ಹಣೆ ಏನಾದ್ರೂ ಸ್ವಲ್ಪ ಅಗ್ಲ ಇದ್ದಿದ್ರೆ, ಈ ಕೆನ್ನೆ ಎಲ್ಲ ತುಂಬಿಕೊಂಡಿದ್ದು ಈ ಮೂಗ್ ಸ್ವಲ್ಪ ಉದ್ದ ಇದ್ದಿದ್ರೆ ಸಖತ್ತಾಗಿರೋದು. ಆದ್ರೆ ನನ್ನ ಹಲ್ಗಳಿಗೂ ಮಾತ್ರ ಯಾರು ಸರಿ ಸಾಟಿನೇ ಇಲ್ಲ. ಆವಾಗ ನಾನು ಹೇಳ್ಬೋದಾಗಿತ್ತು, ಈ ಜಗತ್ತಿಗೆ ನಾನು ಒಬ್ನೇ ಸುಂದರ ಅಂತ. ಏಯ್, ಜಾಸ್ತಿ ಒಂದಿರಲ್ಲಿ ನಿಂತ್ಕೋಬೇಡ್ವೋ, ಆರೋಗ್ಯಕ್ಕೆ ಒಳ್ಳೇದಲ್ಲ ಅದು. ಬುದ್ಧಿವಂತ, ಹೋಗಿ ಮೀನ್ ತಗೊಂಬ. ಹೇಯ್, ನಿನಗೆ ಆರೋಗ್ಯ ಸರಿಯಿಲ್ಲ ಅಂತ ಗೊತ್ತು ತಾನೆ, ಎಸಲ್ಲ ಹೇಳೋದು. ನಾನು ನೋಡಕ್ಕೆ ಎಷ್ಟು ಚೆನ್ನಾಗಿದ್ದೀನಿ, ನೀನು ನೋಡಿದ್ರೆ ನನಗೆ ಮೀನತ್ತ ಕೆಲಸ ಕೊಡ್ತೀಯಾ? ಹೇಯ್, ಏನು ಬರೀ 3 ಹೊತ್ತು ಮೀನೇನಾ? ಮುಂದಿನ ಸಲ ಆದರೂ ಕೋಳಿ ತಿನ್ನೋಣ, ಸಖತ್ತಾಗಿರುತ್ತೆ. ಏನಂತೀಯ? ಹೇಯ್, ಏನಾದರೂ ಹೇಳ. ಹೌದು, ನೀನು ಏನು ಈ ಸಖತ್ತಾಗಿ ಮೀನು ಹಿಡಿತೀಯಾ? ಒಳ್ಳೆ ಕುಂಫು ಪಟು ಆಗ್ಬೇಕಂದ್ರೆ ನಾವು ತುಂಬ ವೇಗವಾಗಿರಬೇಕು. ಇದು ನಿನ್ಗೆ ಯಾರು ಕಲಿಸಿದ್ದು? ನಮ್ಮ ತಾತ ಹೇಳಿದ್ರು. ನಿಮ್ಮ ತಾತನ ನಂಬ್ತೀಯ ನೀನು? ಅವ್ರಿಗೆ ಕುಂಫು ರಹಸ್ಯ ಸುರುಳಿಗಳನ್ನ ತಗೊಳ್ಳೋ ಆಸಕ್ತಿ ಇತ್ತು, ಆದ್ರೂ ಅವರು ನಂಬ್ತೀಯ ನೀನು? ಹಂಗೆ ನಮ್ಮ ತಾತ ಇನ್ನೊಂದು ಹೇಳ್ಕೊಟ್ಟಿದ್ದಾರೆ. ಏನದು? ಕುಂಫುಗೆ ವೇಗ ಬೇಕು, ಪ್ರೀತಿಗೆ ತ್ಯಾಗ ಬೇಕು, ಗೆಲ್ಲಕ್ಕೆ ತಾಳ್ಮೆ ಬೇಕು. ಪ್ರೀತಿಗೆ ತ್ಯಾಗ ಬೇಕಾ? ನೀನು ಹುಡುಗಿನ ಬಿಡಬೇಕಾದ್ರೆ ಹಾಗೆ ಹೇಳು, ಇಲ್ಲಾಂದ್ರೆ ಯಾರು ನಂಬಲ್ಲ. ನಮ್ಮ ತಾತ ಯಾವಾಗಲೂ ಸರಿ.
ನಾನು ಕೂಡ ಅವ್ರನ್ನ ಒಪ್ಕೋತೀನಿ. ಪ್ರೀತಿಯಲ್ಲಿ ತ್ಯಾಗ ಮಾಡ್ಬೇಕಾಗಿರೋದು ಖಂಡಿತ ನಿಜ. ಒಂದು ಹುಡುಗಿಗೋಸ್ಕರ ತ್ಯಾಗ ಮಾಡೋದೇ ದೊಡ್ಡ ಪ್ರೀತಿ, ಅದೇ ನಿಜವಾದ ಪ್ರೀತಿ ಕೂಡ. ನೀನು ಯಾವಾಗ ಇಲ್ಲಿಗೆ ಬಂದೆ? ನನಗೆ ಗೊತ್ತೇ ಆಗಲಿಲ್ಲ. ನೀನು ಕುಂಗ್ಫು ತುಂಬ ಪಂಟ್ರು ಅನ್ಸುತ್ತೆ. ನಂಗನ್ಸುತ್ತೆ ನೀನು ಕುಂಫು ಬರಲ್ಲ ಅಂತ. ಓ, ಕುಂಗ್ಫುಲ್ ಪಂಟ್ರು ಅನ್ಕೊಂಡಿದ್ದೆ. ನಿಂಗಿಂತ ಅವನೇ ಪರವಾಗಿಲ್ಲ ಅನ್ಸುತ್ತೆ. ತುಂಬಾ ತಣ್ಣಗಿದೆ. ಯಾರು ನೀನು? ನಾನೊಬ್ಬ ಅಲೆಮಾರಿ ವೈದ್ಯ. ತುಂಬಾ ಬಿಸಿಲಿರೋದ್ರಿಂದ ಇಲ್ಲಿ ನಿಂತು ಮಾತಾಡಕ್ಕಾಗಲ್ಲ. ಬನ್ನಿ ಮರದ ಹತ್ರ ಹೋಗೋಣ. ನಾವಿಬ್ರು ಇಲ್ಲಿನ ಸರ್ಕಾರದ ಆರಕ್ಷಕರು. ನನ್ನ ಹೆಸರು ಚೆನ್ ಯುಂಗ್ರೆನ್. ನನ್ನ ಬ್ರ್ಯಾಡ್ ಅಂತ ಕರಿಬೋದು. ಮತ್ತೆ ಇವನು ಲಿಯೋ ಜೆಂಗ್ಮೆನ್. ಇವನನ್ನ ಗುರುಗಳು ಅಂತ ಕರಿಬೋದು. ಓಹೋ, ನಿಮ್ಮನ್ ಭೇಟಿ ಮಾಡಿ ತುಂಬಾ ಖುಷಿ ಆಯ್ತು. ನೋಡಕ್ ಒಳ್ಳೆ ಕಳ್ಳ ಇದ್ದಂಗೆ ಇದೆಯಾ? ಈ ಊರಲ್ಲಿ ಯಾವ ತಪ್ಪುಗಳನ್ನ ಮಾಡಬೇಡ. ನನ್ನ ಕೈಲಿ ಸಿಗಾಕೊಂಡ್ರೆ ಚರ್ಮ ಸುಲ್ದ್ಬಿಡ್ತೀನಿ. ನಾನೊಬ್ಬ ಅಮಾಯಕ, ನನ್ನನ್ನು ಅಪಾರ್ಥ ಮಾಡ್ಕೋಬೇಡಿ. ಮಾತಾಡಿದ್ ಸಾಕು, ನಡಿ ಹೋಗೋಣ. ಇಲ್ಲಿ ಏನೇನೋ ಮಾಡಬೇಡ, ಹುಷಾರಾಗಿರೋ. ಇನ್ನೊಂದ್ಸಲ ಕಾಣಿಸ್ಕೊಂಡ್ರೆ ನನಗೆರಡು ಕೋಳಿ ಕಾಲಿಡೋ, ಆಯ್ತಾ? ಯಾಕಿನ್ನು ನಮ್ ಬಟ್ಟೆಗಳು ಒಗ್ದಿಲ್ಲ? ನಾವೇನ ಹಾಕೋಬೇಕು? ರಾತ್ರಿ ಒಳಗಡೆ ಎಲ್ಲ ಬಟ್ಟೆ ಹೋಗ್ದು ಒಣಗಾಕಿರ್ಬೇಕು. ಅಲ್ಲಿವರೆಗೂ ಮಲ್ಗಂಗಿಲ್ಲ. ಒಂದೇ ದಿನದಲ್ಲಿ ಅದೆಷ್ಟು ಬಟ್ಟೆಗಳು ಹಾಕತ್ತವೋ ಇವು, ಗೊತ್ತಾಗದೇ ಇಲ್ಲ. ಅವ್ರಿಡೀ ಕುಟುಂಬದ ಬಟ್ಟೆನೂ ನಮ್ಮ ಹತ್ರನೇ ಒಗಿಸ್ತಾ ಇದ್ದಾರೆ ಅನ್ಸುತ್ತೆ. ನಮ್ಗೆ ಯಾರು ಈ ಬಟ್ಟೆ ಹಾಕಿದ್ದು? ನಮ್ ಜೊತೆಗಿದ್ದರು ಹೊರಗಡೆ ಕೆಲಸ ಮಾಡ್ತಾ ಇದಾರೆ, ನಾವ್ ಈ ಕೆಲಸ ಮಾಡ್ತಾ ಇದೀವಿ. ಏನ್ ಹಣೆ ಬರೋನೋ ಏನೋ. ಯಾಕಂದ್ರೆ ನಾವ್ ಆರಕ್ಷಕರಲ್ಲ, ನಾವಿನ್ನು ಅವ್ರ ಕೆಳಗೆ ಕೆಲಸ ಮಾಡ್ತಿರೋರೇನೆ. ಅದಕ್ಕೆ ಈ ಕೆಲಸ. ನಾವ್ ಯಾವಾಗ್ಲೂ ಆರಕ್ಷಕರಾಗೋದು ಆಗ್ತೀವಿ ಇನ್ನೊಂದು 5 ವರ್ಷದಲ್ಲಿ ಅಥವಾ 20 ವರ್ಷದಲ್ಲಿ. ಮತ್ ನಾವ್ ಹೆಂಗೆ ಚಿನ್ನದ ಕವಚದ ಆರಕ್ಷಕರಾಗೋದು? ಓ, 8ನೇ ದರ್ಜಿ, 40 ವರ್ಷ ಆದ್ರೂ ಬೇಕಾಗತ್ತೆ. ನೀನ್ ನನ್ ಗೆಳೆಯಾಗಿರೋದಕ್ಕೆ ನನ್ನ ಜೊತೆ ಕೆಲಸ ಮಾಡ್ತಿರೋದು. ನನ್ ಗುರಿ ಇದ್ದಿದ್ದು ಚಿಕ್ಕ ಅಂಗಡಿ ಹಾಕೋಣ ಅಂತ. ಅಲ್ಲಿ ಹೆಂಗಸರನ್ನ ತುಂಬಾ ಸುಂದರವಾಗಿ ತೋರಿಸ್ಬೇಕು ಅನ್ನೋದೇ ನನ್ನ ಆಸೆ. ಅದರಿಂದ ಎಷ್ಟು ದುಡ್ಡು ಮಾಡ್ಬೋದು. ಗಂಡಸ್ತನ ಬೆಳೆಸೋದ್ರ ಬಗ್ಗೆ ಯೋಚನೆ ಮಾಡಬೇಡ. ಆರೋಪ ಆಗಿದೆ, ಅನ್ಯಾಯ ಆಗಿದೆ. ನಡಿ ನೋಡೋಣ ಏನಾಗಿದೆ ಅಂತ. ಹೋಗಿ ಮಿಸ್ಟರ್ ಜಾಂಗ್ ಮನೆಗೆ ಹೋಗಿ ನೋಡು. ತಮ್ಮ, ಜಾಂಗ್ ಮನೆಗೆ ಹೋಗು ಬೇಗ. ಎಷ್ಟು ಧೈರ್ಯ ನಿಮ್ಮಿಬ್ಬರಿಗೆ? ನನ್ಗೆ ಹೇಳ್ತೀರಿ ಏನ್ ಮಾಡ್ಬೇಕಂತ? ನಿನ್ನಂತ ಕಲ್ಮಶಗಳಿಗೆ ಹೇಳ್ದೆ ಇನ್ಯಾರಿಗೆ ಹೇಳಕ್ಕಾಗುತ್ತೆ? ಏನೋ ಕಲ್ಮಶ ಅಂದ್ರೆ ಏನು? ಜಾಂಗ್ ಮನೇಲಿ ಒಂದು ಕೊಲೆ ಆಗಿದೆ. ಗೊತ್ತಾಯ್ತು. ಆರಕ್ಷಕರು ಇದನ್ನ ನೋಡ್ಕೋತಾರೆ. ನೀವ್ ಹೋಗಿ ಬಟ್ಟೆ ಹೋಗಿರಿ. ನಾವು ಹೋರಾಡ್ತೀವಿ, ನಮ್ಮಲ್ಲೂ ಶಕ್ತಿ ಇದೆ. ನಮ್ಮನ್ನ ಯಾಕೆ ಕರ್ಕೊಂಡು ಹೋಗ್ತಾ ಇಲ್ಲ ನೀವು? ಹೊಡಿ ಬಾ ನೋಡೋಣ. ಬೇಡ, ನಾವೆಲ್ಲ ಒಟ್ಟಿಗೆ ಇರೋರು ಅಲ್ವಾ? ನಾವೆಲ್ಲ ಒಟ್ಟಿಗಿರ್ತೀವಲ್ಲ. ಆದ್ರೆ ನಾನು ಹೊಡಿತೀನಿ. ಪರವಾಗಿಲ್ಲ ಬಿಡು. ಚಿಕ್ಕ ರಕ್ಷಕರು, ನಿಮ್ಮನ್ನ ನೀವಾಗಿದ್ರೆ ತುಂಬಾ ಒಳ್ಳೇದು. ನಡೀರಿ ಎಲ್ರು ಹೋಗೋಣ, ಬನ್ನಿ ಹೋಗೋಣ. ನನ್ನ ಯಾಕೆ ತರದೆ ನೀನು? ರಕ್ತ ಕುಡಿದು ಬಿಡ್ತಾ ಇದ್ದೆ ನಾನು. ಸಮಾಧಾನ, ಮುಂದಿನ ಸತಿ ನೋಡ್ಕೊಳ್ಳೋಣ. ಕೊಲೆಗಾರರು ತುಂಬಾ ಕ್ರೂರಿ ಅನ್ಸುತ್ತೆ. ಒಂದು ಸಣ್ಣ ನಾಯಿನೂ ಬಿಟ್ಟಿಲ್ಲ ಅವರು. ಈ ನಾಯಿನ ಯಾಕೆ ಸಾಯ್ಸಕ್ ಹೋದ್ರು ಅವರು? ನೀನಿನ್ನೂ ಬದುಕಿದ್ಯಾ? ನನ್ನ ಬಿಟ್ಬಿಡು. ಇಲ್ಲ ಸಾಯ್ತೀಯ ನೀನು. ಸಾಯ್ತೀಯ. ಬಿಡು, ತುಂಬಾ ನೋವಾಗ್ತಿದೆ. ಸಹಾಯ ಮಾಡ್ಬಾರೋ. ಕಾಪಾಡಿ. ಮಗ, ಸಾಯಿಸ್ಬಿಡ್ತೀನಿ ನನ್ನ. ಮಗ, ಏನ್ ನಡೀತಿದೆ ಅಲ್ಲಿ?
ಅಬ್ಬಾ ಏನ ಇದೆಲ್ಲ? ಇವರೆಲ್ಲರೂ ಸತ್ತಿದ್ದಾರೆ, ಆದರೆ ಯಾಕೆ ಕಿವಿ ಮುಚ್ಕೊಂಡಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಓ, ನೋಡ್ತಿದ್ರೆ ಚರ್ಮ ಮಾತ್ರ ಕುಯ್ದಿದೆ, ಎಲ್ಲೂ ಕುಯ್ದಂಗಿಲ್ಲ, ಜೊತೆಗೆ ರಕ್ತನೂ ಬರ್ತಾ ಇಲ್ಲ. ಶಬ್ದದಿಂದ ಸಾಯಿಸಿರ್ಬೇಕು. ನಾನು ಹೇಳಿಲ್ವಾ, ಈ ಕೊರೋನಾ ಸಾಂಗ್ನ ನಮ್ಮ ತಾತನ ಪುಸ್ತಕದಲ್ಲಿ ನಾನು ನೋಡಿದ್ದೀನಿ. ಇವಾಗ ಕರೋನಾರ್ ಹಾಡಂದ್ರೆ ಯಾವ್ದು? ಅವ್ರ ಹಾಡು ಹಾಡೋ ಖ್ಯಾತ ತನಿಖಾಧಿಕಾರಿ ತುಂಬಾ ದೊಡ್ಡ ದೊಡ್ಡ ಕಳ್ಳರನ್ನ ಕಂಡು ಹಿಡಿದಿದ್ದಾರೆ. ನಿಂಗೆ ಗೊತ್ತಿಲ್ಲ ಬಿಡ. ನೀನ್ ನನ್ನ ನಂಬದಿದ್ರು ಪರವಾಗಿಲ್ಲ, ನಂಗನ್ಸುತ್ತೆ ಅವರು ಟ್ಯಾಂಕ್ಸ್ ಆಯುಧದಿಂದ ಸತ್ತಿದ್ದಾರೆ. ಸಾವಿನ ಸುರಿಮಳೆ. ಯಪ್ಪ, ಇವನ್ ಬೆನ್ಮೂಳಕ್ ಸರಿಯಾಗಿ ಎಟ್ಟು ಬಿದ್ದಿದೆ. ನಂಗನ್ಸತ್ತೆ ಇವನ್ ಬೆನ್ಗೆ ಸರಿಯಾಗಿ ಓದಿದ್ದಾರೆ. 3ನೇ 7ನೇ ಮತ್ತೆ 12ನೇ ಮೂಳೆ ಮುರಿದಿದೆ. ಬಾಯಿಗೆ ಬಂದಾಗೆಲ್ಲ ಮಾತಾಡ್ಬೇಡ, ನಿಲ್ಸು. ಅವನು ನೋಡು, ಅಲ್ಲಿ ಹೆಂಗ್ ಸಿಯಾಕೊಂಡವನೆ. ವಿಚಿತ್ರವಾಗಿದೆ, ಇವನ್ಗೇನು ಗಾಯನೇ ಆಗಿಲ್ವಲ್ಲ? ಇವನ್ಗೆ ಒಳಗಡೆ ಏಟಾಗಿರ್ಬೇಕು. ಹಾಗೇನಿಲ್ಲ, ಒಳಗಾಯ ಆದವ್ರಿಗೆ ಕಣ್ಣಲ್ಲಿ ರಕ್ತ ಬರುತ್ತೆ. ಉಯ್, ಆ ಕತ್ತಿ ತುಂಬಾ ವೇಗವಾಗಿತ್ತು. ಕತ್ತಿಯಿಂದ ಇವನ್ ಬಾಯಿಗೆ ಚುಚ್ಚಿದಾರಾ? ನಿಜ. ಅವನ್ ಬಾಯಿ ತೆಗ್ದಾಗ ಆ ಕೊಲೆಗಾರ ಅವನ್ ಬಾಯೊಳಗಡೆ ಕತ್ತಿ ಹಾಕಿ ಗಂಟ್ಲನ್ನ ತೆಗೆದು ಆಚೆ ಎಳ್ದಿದ್ದಾನೆ. ರಕ್ತ ಬರಕ್ಕಿನ ಮುಂಚೆನೆ ಅವನ್ ಬಾಯಿ ಮುಚ್ಚಿಬಿಟ್ಟಿದ್ದಾನೆ. ಈ ಪ್ರಪಂಚದಲ್ಲಿ ಈ ವಿದ್ಯೆ ಗೊತ್ತಿರೋದು ಬರೀ 3 ಜನಕ್ಕೆ ಮಾತ್ರ. ಇವನ್ ಬದುಕಿರ್ಬೇಕಾದ್ರೆ ಇವ್ನ ತುಟಿಗೆ ವಿಷ ಅಂಟಿಸಿರ್ಬೇಕು, ಇಲ್ಲ ಅಂದಿದ್ರೆ ಆ ಕೊಲೆಗಾರ ಚುಸ್ತಾ ಇರಲಿಲ್ಲ. ಇವರು ಖ್ಯಾತ ಕುಂಫು ಪುಟಗಳು ಝ್ಯಾಂಗ್ ಕಡೆಯವರು. ಯಾನ್ ಯಾಂಗ್ ಅಂತ ಹೆಸರು ಇಂದು. ಕತ್ತಿ ವರ್ಷಲಿ ಪ್ರಪಂಚದಲ್ಲಿ 5ನೇ ಸ್ಥಾನದಲ್ಲಿದ್ದಾರೆ ಇವರು. ಆದ್ರೆ ಕತ್ತಿನ ಆಚೆ ತೆಗಿಯಕ್ಕೆ ಆಗ್ಲಿಲ್ಲ ಇವ್ರಿಗೆ. ಆ ಕೊಲೆಗಾರ ಇವನ್ಗಿಂತ ವೇಗವಾಗಿರ್ಬೇಕು. ಇಲ್ಲೇನ್ ಹಾಕಿದ್ರು ಅಂತ ಗೊತ್ತಾ ನಿಂಗೆ? ನಾನು ಕೇಳಿದ್ದೆ ಝ್ಯಾಂಗ್ ಹತ್ರ ನಿಧಿ ಇದೆ ಅಂತ. ಅದು ನಿಜಾನಾ? ಇಲ್ಲಿ ಬಿಳಿ ದೇವತೆ ಇದೆಯಂತೆ, ತುಂಬಾ ದೊಡ್ಡದಂತೆ ಅದು. ಇಲ್ಲಿ ನಿಧಿ ಇದೆ, ಅದಕ್ಕೆ ಕಳ್ಳರು ಬಂದಿದ್ರು ಇಲ್ಲಿ. ಏನಾಯ್ತು? ಎಲ್ಲ ಹಿಂಗ್ ಓಡ್ತಾ ಇದ್ದೀರಾ? ಚಿನ್ನದ ಕೌಚದ ಸೇನಾಧಿಪತಿಗಳು ನಮ್ ಜಾಗಕ್ಕೆ ಬಂದಿದ್ದಾರೆ. ಚಿನ್ನದ ಕೌಚದ ಸೇನಾಧಿಪತಿಗಳ? ಇದ್ ನಿಜ, ಬೇಕಾದ್ರೆ ನೀವೇ ಬಂದ್ ನೋಡಿ. ನಾನು ಬಂದೇ ಇರಿ. ಈ ದಾರಿ ಬಿಡ್ರಿ, ನಾನ್ ನೋಡ್ತೀನಿ. ಕಾಣಿಸ್ತೀರ ಏನೋ, ದಾರಿ ಬಿಡ್ರಿ. ನಿಮ್ಮನ್ನ ನೋಡಿ ನಮಗೆ ತುಂಬಾ ಖುಷಿ ಆಯ್ತು. ನೀವು ನೋಡಕ್ಕೆ ತುಂಬಾ ಸುಂದರವಾಗಿದ್ದೀರಾ, ತುಂಬಾ ತುಂಬಾ ಚೆನ್ನಾಗಿದ್ದೀರಾ. ಏನ್ ಮಾಡ್ತಾ ಇದ್ಯಾ? ಪ್ರಪಂಚದಲ್ಲಿ ನಿಮ್ಗಿಂತ ಸುಂದರವಾಗಿರೋರು ಯಾರು ಇಲ್ಲ. ಎಷ್ಟು ಸುಂದರವಾಗಿದ್ದೀರಾ. ನಾಯಕರಿಗೆ ಇದೆಲ್ಲ ಇಷ್ಟ ಆಗಲ್ಲ. ನಾವು ಇಲ್ಲಿಗೆ ಬಂದಿದ್ದು ಜಹಾಂಗ್ ಕುಟುಂಬದ ಹತ್ಯೆ ಬಗ್ಗೆ ಕೇಳೋದಕ್ಕೆ. ನಾವು ಅದನ್ನ ಹೋಗಿ ಆಮೇಲೆ ಕೇಳ್ತೀವಿ. ಆ ಜಾಗ ತುಂಬಾ ಗಲೀಜಾಗಿದೆ, ನೀವಲ್ಲಿ ಹೋಗ್ಬೇಡಿ. ಆದ್ರೆ ನಾನು ಅಲ್ಲಿ ಹೇಳಿದೀನಿ ಸ್ವಚ್ಛ ಮಾಡ್ಸೋದಿಕ್ಕೆ. ಆ ಜಾಗ ಎಲ್ಲ ಸ್ವಚ್ಛ ಆದ್ಮೇಲೆ ನೀವಲ್ಲಿ ಹೋಗಿ ನೋಡ್ಬೋದು. ಅಣ್ಣ, ನನಗ್ ನಿನ್ ಥರ ಆಡೋರ್ ಕಂಡ್ರೆ ಆಗಲ್ಲ. ಅಲ್ಲಿಗ್ ನನ್ನ ಯಾರ್ ಕರ್ಕೊಂಡು ಹೋಗ್ತಾರೆ? ನಡೀರಿ, ಎಲ್ರೂ ಜಾಗ ಖಾಲಿ ಮಾಡಿ, ಬೇಗ ಬೇಗ ಹೋಗಿ, ನಡೀರಿ. ಹೊರಡಿ, ಎಲ್ಲ ಆಚೆ ಹೋಗಿ, ಬೇಗ ಹೋಗಿ. ಅವ್ರ ಸಾವಿನ ಕಾರಣದ ಬಗ್ಗೆ ನೀವೇನ್ ಯೋಚನೆ ಮಾಡಬೇಡಿ. ಎಲ್ಲಿ ಸತ್ತಿದ್ದಾರೆ, ಎಲ್ಲಿ ಗಾಯ ಆಗಿದೆ, ಎಲ್ಲದನ್ನು ನಾನು ಗುರ್ತು ಮಾಡಿ ಇಟ್ಟಿದ್ದೀನಿ. ಸರಿಯಾಗಿ ಬರ್ಕೊಂಡ್ಯಾ? ಇವಾಗ ಮುಗೀತು. ಅವ್ರು ಸಾಯ್ಸಕ್ಕಿಂತ ಮುಂಚೆ ಹಾಕೊಂಡಿದ್ದ ಯೋಜನೆ ಇದೆ ನೋಡಿ. ಹಾ, ಧನ್ಯವಾದ. ಹೇಯ್, ನಮ್ಮನ್ ಕೇಳೋದಿಲ್ವಾ? ಇಬ್ರು ಸುಂದರವಾದ ಹುಡುಗರು ನಿಮ್ ತಂಡಕ್ಕೆ ಸೇರ್ಕೋಬೇಕು ಅಂತ ಇದೀವಿ. ಹೇಯ್, ನಿಮ್ಗೆ ನಾವ್ ಯಾರು ಅಂತಾನೆ ಗೊತ್ತಾಗ್ತಿಲ್ಲ. ಆ ಹುಡುಗ ನಂತರನೇ ಏನೋ ಯೋಚನೆ ಮಾಡ್ತಾನೆ. 5 ಕೊಲೆಗಾರರಿದ್ದಾರೆ. ಅವರು ಚಾಕು, ಕತ್ತಿ ಮತ್ತೆ ಹದ್ದಿನುಗ್ರು ಬಳಸಿದ್ದಾರೆ. 2 ಬಲಶಾಲಿಗಳಿಗೆ
ಕತ್ತಿಲ್ ಚುಚ್ಚಿ ಕಾಲಲ್ಲಿ ಒದ್ದು ಸಾಯಿಸಿದ್ದಾರೆ. ಇರಲಿ, ನಮ್ಮನ್ನು ಹಿಂಬಾಲಿಸ್ಲಿ, ನೋಡೋಣ ಅವ್ರು ನಮಗೆ ಸಹಾಯ ಮಾಡ್ಬೋದು. ಈ ಚಿಕ್ಕ ಊರಿನಲ್ಲಿ ಆ ಕೆಲ್ಸಗಳನ್ನ ಮಾಡೋದಕ್ಕೆ ಇಬ್ರು ಹುಡುಗರಿದ್ದಾರೆ. ನಿನ್ಗನ್ಸಲ್ವಾ ಅವರಿಬ್ರು ಇನ್ನು ಚಿಕ್ಕ ಆರಕ್ಷಕರು ಅಂತ? ಅವಾಗಿಂದ ಅವ್ರ ಮೇಲೆ ನಂಗೆ ಅನುಮಾನ ಇತ್ತು. ನೋಡೋಕೆ ಡಕಾತರ ತರಾನೇ ಇದಾರೆ. ಆ ಬಿಳಿ ಗೊಂಬೆ ದೇವತಿ ಮೂರ್ತಿ ಸುಮಾರು 1000 kg ಇದೆ. 6 ಚಕ್ರದ ಗಾಡಿ ಮಾತ್ರ ಅದನ್ನ ಸಾಕ್ಸಕ್ಕಾಗದು. ಆದ್ರೆ ಅದು ಬೇಗನೂ ಹೋಗಲ್ಲ. ನಾವು ಒಂದೊಂದ್ ದಾರಿಲಿ ಹೋಗಿ ಹುಡುಕಿದ್ರೆ ಖಂಡಿತ ಸಿಗುತ್ತೆ. ನನ್ ಬಗ್ಗೆ ಯೋಚನೆ ಬಿಡಿ. ಸಾಹೇಬ್ರೆ, ನಂಗೆ ಈ ಜಾಗನ ಬಿಟ್ಕೊಡಿ, ನಾನು ಇದು ನೋಡ್ಕೋತೀನಿ. ಏನ್ ನಗ್ತಾ ಇದೀಯಾ? ಬಿಡ್ಲೋ ಎರಡು ಬಾಯಿ ಮುಚ್ಚೋದ್ ದಡಿಯಾ. ಸಾಹೇಬ್ರೆ ಹೇಳಿದಾರೆ ನೀವಿಬ್ರು ಅನುಮಾನಸ್ಥರಂತೆ. ನೀವು ನನ್ನ ತಪ್ಪಾಗಿ ತಿಳ್ಕೊಬಾರ್ದು. ಏ ನಾಯಿಗಳ, ನೀವುಗಳು ಮೊದಲು ಒಡೆಯೋದನ್ನ ನಿಲ್ಸಿ. ಸಾಕ್ಷಿ ಇಲ್ದೆ ಹೆಂಗ್ ಹಿಂಸೆ ಕೊಡ್ತೀರಾ? ಸಾಕು ನಿಮ್ ಹಿಂಸೆ, ನಿಲ್ಸಿ. ಏಯ್, ಇನ್ನ ಎಷ್ಟು ದಳಿಬೇಕಂತಿದ್ದೀರೋ? ಸಾಕ್ಬಿಡ್ರೋ, ಆಗ್ತಾ ಇಲ್ಲ. ಬಿಡ್ರೋ. ಹೇಳು, ತಪ್ಪು ಒಪ್ಕೊಂಡೆ ಅಂತ ಹೇಳು. ಹಿಂಸೆ ಕೊಡೋದು ಕಡಿಮೆ ಮಾಡ್ತೀವ, ಅರ್ಥ ಆಯ್ತಾ? ನಾನೊಬ್ಬ ಕೊಲೆಗಾರ. ಮತ್ ನನ್ ಕತೆ ಏನು? ನೀನು ಕೂಡ ಕೊಲೆಗಾರ ಕಣೋ. ನಾವ್ ಇವ್ರಿಗೆ ಮೋಸ ಮಾಡೋದು ಬೇಡ ಕಣೋ. ನಾವು ಸತ್ತು ಮತ್ತೆ ವೀರರಾಗಿ ಹುಡ್ತೀವಿ. ನಮಗೆ ಕೋಳಿ ಮತ್ತೆ ಸುರಪಾನ ಕೊಟ್ರೆ ಆ ಕೊಲೆಗಾರರ ಜಾಗ ಮತ್ತೆ ಹೆಸರು ಎಲ್ಲ ಹೇಳ್ತೀನಿ. ನಿಂಗೆ ಎಲ್ಲ ಹೇಳ್ತೀನಿ. ಏನಂತೀರಾ? ಹೌದಾ? ನನಗೇನು ತೊಂದರೆ ಇಲ್ಲ. ಶೆಂದಾವನ್ ಕೈಫಂಗ್ ರಸ್ತೆಯಲ್ಲಿ 4ನೇ ಮನೇಲಿ ಇರ್ತಾನವನು. ಚಾನೆರಿನೋ ಶಿಯೋಟಂಗ್ ಬೀದಿಲಿ 1ನೇ ಮನೇಲಿ ಇರ್ತಾನವನು. ಅವನ್ ಬಿಟ್ಟು ಹೋದ. ಯಾಕೆ ಎಲ್ಲಿರುತ್ತೆ? ಹೆಸರು ಚೆನ್ನಂದ ಇರುತ್ತೆ. ಅವರೆಲ್ಲ ಚೆನ್ಸ್ ವಂಶದವರು, ಸರಿ ಇಲ್ಲ ಅವರು. ನಾನು ಕೇಳ್ಪಟ್ಟೆ ಬರೀ 5 ಜನ ಕೊಲೆಗಾರ ಅಂತ. ಮಿಕ್ಕವರೆಲ್ಲ ನೋಡ್ತಿದ್ರು ಅಷ್ಟೇ. ನನ್ನ ಪ್ರಾಣಕ್ಕೆ ನೀನು ಕುತ್ತಂದಿದೆ. ಯಾಕೆ ಒಪ್ಕೊಂಡೆ ನೀನು? ನಾನು ಹಂಗೆ ಮಾಡಿಲ್ಲ ಅಂದರೆ ಅವ್ರು ನಮ್ಮನ್ನು ಸುಮ್ಮನೆ ಬಿಡ್ತಿದ್ರಾ? ಮತ್ತೆ ಒಂದೇ ಏನೋ. ನರಿ ಒಳಗೆ. ಹೇಯ್, ಒಂದೇ ಕೋಣೆಲಿ ಯಾಕೆ ನಮ್ಮನ್ನು ಕೂಡಾಕಿದ್ಯಾ? ನಾಳೆ ನಿಮ್ಗೆಲ್ಲ ಶಿಕ್ಷೆ ಇದೆ. ಇವ್ರ ಜೊತೆ ಗೆರ್ದನ ಬೆಳೆಸ್ಕೊಳ್ಳಿ. ಮರಣದಂಡನೇನಾ? ಪರವಾಗಿಲ್ಲ, ನಮ್ಮ ಹತ್ರ ಕೋಳಿ ಕಾಲಿದೆ. ನಾನು ಕೇಳಿದ್ದೀನಿ, ಬ್ರಹ್ಮಚಾರಿನ ತಲೆ ಕತ್ತರಿಸಿದ್ರೆ ಅವನ ಆತ್ಮ ಅಂತರ್ಪಿಶಾಚಿಗೆ ಅಲ್ದಾಡುತ್ತಂತೆ. ಹೇ, ಡಕಾಯ್ತ್ರನ್ ಹಿಡ್ಕೊಟ್ನಲ್ಲ, ನನ್ನ ಬಹುಮಾನ ಎಲ್ಲಿ? ನನ್ನ ಜೊತೆ ಬಾ, ನಾನು ನಿಂಗೆ ದುಡ್ಡು ಕೊಡ್ತೀನಿ. ನೋಡಕ್ಕೆ ಚೆನ್ನಾಗಿದ್ದಾನೆ ಇವನು. ನಾನು ನಿದ್ದೆ ಮಾಡ್ತೀನಿ, ಸುಮ್ಮನೆ ತಲೆ ತಿನ್ಬೇಡಿ. ನೀನ್ ಸತ್ ಮೇಲೆ ಯಾವಾಗ್ಲೂ ಮಲ್ಕೊಂಡೇ ಇರ್ತೀಯಾ? ನಾಳೆ ಸಾಯ್ತಾ ಇದ್ದೀವಿ, ನಿಂಗೆ ನಿದ್ದೆ ಬೇಕಾ? ನಂಗನ್ಸತ್ತೆ ನಾಳೆ ಯಾವ್ದಾದ್ರು ರಾಣಿ ಬಂದು ನಮ್ಮನ್ನು ಕಾಪಾಡ್ಬೋದು ಅಂತ. ನಂಬಿಕೆಯಿಂದ ಜೀವನ ಮಾಡಬೇಕು. ಅಣ್ಣ, ಸ್ವಲ್ಪ ಉಗಿಯೋದನ್ನ ನಿಲ್ಲಿಸ್ತೀಯಾ ನೀನು? ಇದು ನನ್ನ ಕತ್ ಮೇಲೆ ಬೀಳುತ್ತೆ, ಗೊತ್ತಾಗಲ್ಲ? ಬೇವರ್ಸಿ ಉಗಿತ್ಯ, ಗೊತ್ತಾಗಲ್ಲ ನಿನಗೆ? ಅರ್ಥ ಆಗಲ್ವಾ ನಿನಗೆ? ಏಯ್, ನೀನ್ ಹೇಗಿದ್ರು ಸಾಯ್ತ್ಯಾ ಬಿಡ. ಸತ್ ಮೇಲೆ ನಿಂಗೇನ್ ಗೊತ್ತಾಗುತ್ತೆ? ಅದೆಂಗೋ ಹೇಳ್ತೀಯಾ? ಅಕಸ್ಮಾತ್ ನಾನು ಸತ್ಪಲ್ಲ ನಂಗೆ ತಾಟ್ತು ಅಂದ್ರೆ ಅದು? ಸರಿ ಆಯ್ತು, ನಾನು ಬದಲಾಯಿಸ್ತೀನಿ ಬಿಡ. ಮಾಡ್ಲೇಬೇಕು. ನಿಂಗೆ ಇಷ್ಟ ಬಂದಂಗೆ ಮಾಡ್ಬಿಟ್ರೆ ಬಿಟ್ಬಿಡ್ತೀವಾ? ಏಯ್, ಇಲ್ಲೇನೋ ಆಗತ್ತೆ. ನೀವಿಬ್ರು ನನ್ನ ಹಿಂದೆ ಬನ್ನಿ. ಸಮಯ ಆಯ್ತು. ಸಾಯಿಸ್ರಿ. ಕೊಲೆಗಾರರಿಗೆ ಯಾರು ಬಚಾವ್ ಮಾಡಕ್ ಬಂದಿದ್ದಾರೆ? ಇವಳಿಗೆ ಬಾಣ ಬಿಡಕ್ಕೂ ಬರಲ್ಲ. ಓ, ಇದು ಹುಡುಗಿನಾ? ಇವನೆಷ್ಟು ಚೆನ್ನಾಗಿದ್ದಾನೆ. ಮೊದಲು ನಿನಗೆ ಹೊಡಿಬೇಕು.
ಮತ್ತೆ ಬಂದ. ಹೋಗೋ ಹೋಗೋ ಡುಮ್ಮ. ಬನ್ನಿ ಬನ್ನಿ ಹೋಗೋಣ. ನಡಿ ನಡಿ. ಬನ್ನಿ ಈ ಕಡೆ ಓಡಿ ಓಡಿ ಓಡಿ. ಅಯ್ಯೋ, ನೀವಿಬ್ರು ಬಹುಮಾನಗೋಸ್ಕರ ಇಲ್ಲಿ ಬಂದ್ರ? ಮೋಸಗಾರರು ನೀವು. ಹೇಯ್, ಅಲ್ಲೇನೋ ಮಾಡ್ತಾ ಇದ್ಯಾ? ಯಾಕೆ ತಲೆ ಕೆಡಿಸ್ಕೊಂತಿದ್ಯಾ? ಹೊಸ್ತೇನಲ್ಲ, ವಯಸ್ಸು ಹುಡುಗರು ಮೊದಲನೇ ನೋಟಕ್ಕೆ ಪ್ರೀತಿ. ಮೊದಲನೇ ನೋಟದಲ್ಲೇ ಪ್ರೀತಿನಾ? ಅಯ್ಯೋ, ನನ್ನ ನೋಡ್ ಪ್ರೀತಿ ಹುಟ್ಲಿಲ್ಲ, ಇನ್ನೊಬ್ಬ ನೋಡ್ ಪ್ರೀತಿ ಹುಟ್ಬಿಡ್ತಾ ನಿನಗೆ? ನಿಂಗ್ ತಲೆ ಕೆಟ್ಟಿದ್ಯಾ? ನೋಡಿದ್ರೆ ಗೊತ್ತಾಗಲ್ವಾ? ಅವಳು ಹುಡುಗಿ, ಅವಳು ನನ್ ತಂಗಿ, ನೋಡಕ್ ಚೆನ್ನಾಗಿದ್ದಾಳೆ. ಕಾಣಿಸ್ತಿಲ್ವಾ? ಮೆತ್ತಿಗೆ ಅಕ್ಕ ತಂಗಿನಾ? ಆದ್ರೆ ನಿನಗೇನು ಇಲ್ವೇ ಇಲ್ಲ. ನೀನ್ ಕುರುಡನಾ? ನನ್ನಲ್ಲಿ ವಿಭಿನ್ನವಾದ ಸುಗಂಧ ಇದೆ. ಒಂದ್ಸಲ ಈ ಸುಗಂಧದ ವಾಸನೆ ನೋಡಿದ್ರೆ ಪ್ರೀತಿಲ್ ಬೀಳ್ತಾರೆ. ನೀನ್ ಹುಚ್ಚ ಅನ್ಸತ್ತೆ. ನನ್ನನ್ ಹುಡುಗ ಅಂತ ಹೇಗ್ ಅನ್ಕೊಂಡೆ? ಕ್ಷಮೆ ಇರ್ಲಿ, ನಾನ್ ನೋಡಕ್ ಅಷ್ಟ್ ಚೆನ್ನಾಗಿಲ್ಲ ಅಂದ್ರು ಸುಮಾರಾಗಿದ್ದೀನಿ. ನನ್ನ ನೋಡಿದ್ರೆ ಕನ್ನಡಿಗೆ ನಾಚಿಕೆ ಆಗತ್ತೆ ಗೊತ್ತಾ? ಬಾಯಿಗೆ ಬಂದಂಗ ಏನಾರ ಮಾತಾಡ್ಬೇಡ. ನಿನ್ ಮಕ ನೋಡ್ಕೊಂಡಿದ್ಯಾ? ಹುಚ್ಚುಚ್ಚಾಗಿ ಮಾತಾಡ್ಬೇಡ, ಇಲ್ಲಾದ್ರೂ ಹಾಳಾಗೋಗು. ಏಯ್, ಒಂದ್ ನಿಮಿಷ. ಹೋಗ್ಬೇಡ. ಇಲ್ಲ ಇಲ್ಲ ನಾ ಹೋಗಲ್ಲ. ನಾವು ಆರಕ್ಷಕರು, ನಿಮ್ಮನ್ನ ಈಗ ನಾವು ಬಂಧಿಸ್ತೀವಿ. ನಿಮ್ಮ ಆಯುಧನ್ ಕೆಳಗ್ ಬಿಸಾಕಿ. ನೀವಿಬ್ರು ಕಳ್ರಲ್ವಾ? ಕಳ್ರು ಅಂತ ಪಟ್ಟ ಕಟ್ಟಿದ್ದು, ಅದ್ರ ನಾವು ಕಳ್ರಲ್ಲ. ಈಗ ನೀವಿಬ್ರು ನಾವು ಜೈಲಿಗೆ ಕಳಿಸ್ತೀವಿ. ನಿನ್ ಮೂಗಲ್ ರಕ್ತ ಬರ್ತಾ ಇದೆ. ಯಾಕೆ ಹೊಡೆದೆ? ಅದಕ್ಕೇನ್ ಇವಾಗ? ಇವಾಗ ನೋಡೋಣ ಯಾರ್ ಬೇಗ ಅಂತ. ನೀನಾ ನನ್ ಕತ್ತಿನ ಅಂತ? ನಂಗೇನು ಕಾಣ್ತಿಲ್ಲ. ಸರಿ, ಮತ್ತೆ ಮಾಡ್ಬೇಕಾ? ನಾನೇ ವೇಗವಾಗಿದ್ದೀನಿ. ಎಷ್ಟ್ ಧೈರ್ಯ ನಿನ್ಗೆ? ನನ್ನ ಮುಟ್ತೀಯಾ? ನೀನ್ ಹೇಗ್ ಹೋಗ್ತೀಯ ನೋಡ್ತೀನಿ. ಓ, ನೀನು ಬೆಂಕಿ, ಅವಳು ನೀರಾ? ನೀವಿಬ್ರು ಅಕ್ಕ ತಂಗಿರ್ ಖತರ್ನಾಕು. ನೀವಿಬ್ರು ನಾನು ಬಂಧಿಸ್ತೀನಿ. ನಿಂತ್ಕೋ. ಏಯ್, ನೀನ್ ಅವನನ್ನ ಬಿಡ್ಬೇಡ. ನೋವಾಗತ್ತೆ. ಅಯ್ಯೋ, ನಿಲ್ಸು, ಹಾವೆಲ್ಲ ತರಂಗಿಲ್ಲ. ನಿನ್ನ ಹತ್ರ ಕತ್ತಿ ಇದೆ, ನನ್ಗೂ ಏನಾದ್ರು ಬೇಕಲ್ಲ? ಹಾವು ಬಿಸಾಕು, ಆಯುಧ ಇಲ್ದೇನೆ ಹೊಡೆದಾಡೋಣ. ಆಯ್ತು, 1 2 3 ಬಾ. ಹೋ ಹೋ. ಇವಳನ್ನ ನೋಡಿದ ತಕ್ಷಣ ಯಾಕೆ ಅಷ್ಟೊಂದು ಇಷ್ಟ ಆದ್ಲು ನಂಗೆ? ಮೊದಲನೇ ನೋಟದಲ್ಲೇ ಪ್ರೀತಿ ಅಂದ್ರೆ ಇದೇನಾ? ನನ್ಗ್ಯಾಕೋ ಗಾಳಿಲಿ ತೇಲ್ತಾ ಇರೋ ಹಾಗಿದೆ. ನಂಗೆ ತುಂಬಾ ಹಿತವಾಗಿದೆ. ನಾನು ಇವನ್ ಜೊತೆ ಏನಾರು ಪ್ರೀತಿಲಿದ್ದೀನಾ? ಹೊಡ್ದಾಡಿದ್ ಸಾಕು, ಈಗ ಹಾರೋಣ. ನಾನ್ ಹಾರೋ ಕಲೆನೂ ತೋರಿಸ್ತೀನಿ ನಿನ್ಗೆ. ನನಗೆ 8 ವರ್ಷ ಇರ್ಬೇಕಾದ್ರೆ ನಿನಗಿಂತ ಜೋರಾಗಿ ಹಾರ್ತಾ ಇದ್ದೆ ಗೊತ್ತಾ? ನೀನ್ ನಂತರ ಹಾರ್ತಿ ಅನ್ಕೊಂಡ್ಬಿಟ್ಟಿದ್ಯಾ? ಏಯ್, ಮುತ್ಕೊಟ್ಟಿದ್ ಸಾಕಾ? ಹೇಯ್, ನೀವಿಬ್ರು ಹೇಗ್ ಸಿಕ್ಕಾಕೊಂಡ್ರಿ? ನಮ್ಮನ್ನ ಸಿಗಾಕ್ಸಿದ್ರು. ಆ ಬಿಳಿ ದೇವತನ್ ಕಳ್ತನ ಮಾಡಿದ್ರಲ್ಲ, ನಮ್ಮನ್ನು ಕಳ್ರು ಅನ್ಕೊಂಡ್ಬಿಟ್ರು. ನೀವು ತಪ್ಪು ಮಾಡಿಲ್ಲ ಅಂದ್ಮೇಲೆ ನಿಮ್ಗೆ ಯಾಕೆ ಶಿಕ್ಷೆ? ಹೋರಾಡ್ಬೇಕು. ಹೌದು, ನಮಗೂ ಬೇಕು. ನನ್ನ ದೇವತೆ ತರ ನೋಡ್ಕೊ. ಮುಂದೇನ್ ಮಾಡ್ಬೇಕು ಅಂತ ಹೇಳ್ತೀನಿ. ದೇವತೆ, ಹೇಳಮ್ಮ. ಆಯ್ತು. ನಿಧಿ ಇರೋ ಜಾಗದ ಬಗ್ಗೆ ಕೇಳಿದ್ಯಾ? ಏನು ನಿಧಿನಾ? ನಿಧಿಗೋಸ್ಕರ ಬೇಟೆಯಾಡೋ ಜಾಗ ಇದು. ಪ್ರತಿ ವಸಂತ ಕಾಲ ಹಾಗೂ ಶರತ್ ಕಾಲದಲ್ಲಿ ಈ ನಿಧಿಗಳನ್ನ ಹರಾಜಕ್ಕೆ ಕೂಗ್ತಾರೆ. ಏಯ್, ಬಿಡ ಸಾಕು. ಬಾ, ಅಪರಾಧಿಗಳನ್ನ ಹಿಡಿಯಕ್ಕೆ ನಾವಲ್ಲಿ ಹೋಗೋಣ. ಏನ? ಆ ಬಿಳಿ ಕಲ್ಲಿನ ಬೊಂಬೆಯನ್ನ ಮಾರೋದು ತುಂಬಾ ಕಷ್ಟ. ಚೈನಾದಲ್ಲಿ ಮಾರೋದು ಇನ್ನೂ ಕಷ್ಟ. ಇದರಿಂದ ಹೆಚ್ಚಳ ಗಳಿಸ್ಬೇಕಂದ್ರೆ ಅವ್ರು ಆ ಜಾಗಕ್ಕೆ ಹೋಗ್ಲೇಬೇಕು. ಹೌದು, ಶರತ್ಕಾಲದ ಹಬ್ಬದಲ್ಲಿ ಎಲ್ಲ ವ್ಯಾಪಾರಿಗಳು ಹರಾಜಿಗೆ ಬಂದಿರ್ತಾರೆ. ಹೋಗೋಣ. ಹಾ, ಹೋಗೋಣ. ಹೇ, ನಿಂತ್ಕೊಳ್ಳಿ, ಒಂದ್ ಷರತ್ತಿದೆ. ಅಕ್ಕ, ನಾವೆಲ್ಲರೂ ಈಗ ಒಂದೇ ಕುಟುಂಬದವರು ಅಲ್ವಾ? ಏಯ್, ಸಾಕು ನಿಮ್ಮ ಆಟ ನಿಲ್ಸಿ. ಹೀಗೆ ಆಡ್ತಿದ್ರೆ ತಲೆ ಕೆಡುತ್ತೆ. ಆ ಬಿಳಿ ಕಲ್ಲಿನ ಗೊಂಬೆ ನಾನು ಹಿಂದಕ್ಕೆ ತರ್ಬೇಕಂದ್ರೆ 100,000 ಬೆಳ್ಳಿ ನಾಣ್ಯ ಕದಿಯಕ್ಕೆ ಸಹಾಯ ಮಾಡ್ಬೇಕು.
ನನ್ನ ಮಾತು ಕೇಳು, ನಾವು ಕಳ್ಳರನ್ನ ಹಿಡಿದ್ರೆ ಅದಕ್ಕಿಂತ ಜಾಸ್ತಿ ಹಣ ಸಿಗತ್ತೆ ನಮಗೆ. ಒಪ್ಪಂದನ? ಅವರಿಬ್ರ ಪ್ರಕಾರ ಅಲ್ಲಿ 5 ಜನ ಕೊಲೆಗಾರರಿದ್ರು. ಅವ್ರು ತುಂಬಾ ಜನ ಸೈನಿಕರನ್ನ ಸಾಯಿಸಿದ್ರು. ಅಲ್ಲಿ ಬಂದ ಡಕಾಯಿತರಿಗೆ ಗಾಯಗಳಾದವು. ಮತ್ತೆ ಅವರೆಲ್ಲ ಟ್ಯಾಂಕ್ನ ಅಸ್ತ್ರದಿಂದನೇ ಸತ್ತಿರ್ಬೋದು. ಸಾವಿನ ಸುರಿಮಳೆ. ಆ ಕೊಲೆಗಾರ ಟ್ಯಾಂಗೋನೇ ಆಗಿರ್ಬೋದು. ಆ 3 ಜನ ಈ ಮೂಲೆಯಲ್ಲಿ ಏನ್ ಸತ್ರು ಅವರ ಗಂಟ್ಲು ಮುರಿದಿದೆ. ಹದ್ದಿನ ಉಗುರಿಂದ ಅವರು ಕೊಂದಿದ್ದಾರೆ ಅನ್ಸುತ್ತೆ. ನಂಗನ್ಸುತ್ತೆ ಇದನ್ನ ಯು ಫಿಂಗರ್ ಮಾಡಿದ್ದಾರೆ. ಈ 3 ಜನ ತುಂಬಾ ಸಲನೇ ಎದುರಾಗಿದ್ದಾರೆ. ಆದ್ರೆ ಅವ್ರಿಗೆಲ್ಲ ಕತ್ತಿಯಿಂದ ಗಾಯಗಳಾಗಿಲ್ಲ. ಅದೇ ಆಶ್ಚರ್ಯ, ಹೆಣ್ಣರಿ ಅವಳೇ ಮಾಡಿದಾಳೆ ಅಂತ. ನನಗೂ ತುಂಬಾನೇ ಕುತೂಹಲ ಇದೆ. ಈ ಜಗತ್ನಲ್ಲಿ ಅವನ್ನ ಹೊಡೆಯೋದಿಕ್ಕೆ ಅಂತ ಯಾರಾದರೂ, ಈ ಕೆಲಸ ಮಾಡೋದಕ್ಕೆ ಯಾರಾದರೂ ಶಕ್ತಿಶಾಲಿ ಅವ್ರು ಸಿಗ್ತಾರಾ? ಇದಕ್ಕೊಬ್ಬ ಇದ್ದಾನೆ. ಅವನು ತ್ರಿಕೋಣ ರಾಜ್ಯದಲ್ಲಿ ಖ್ಯಾತಿ. ಅವನ ಹಾಸ್ಯಗಳ ರಾಜ ಅಂತ ಕರೀತಾರೆ, ಜಿಂಗ್ ಬ್ಯೂರ್. ಮತ್ತೆ 5ನೇ ಅವನು ಕೊಲ್ಲೋದಕ್ಕೆ ಕತ್ತಿನ ಉಪಯೋಗಿಸ್ತಾನೆ. ಒಂದು ವೇಳೆ ನಾವು ಈ 5 ಕೊಲೆಗಾರನ ಕಂಡಿಡಿದ್ರೆ ನಾವು ಗೆದ್ದಂಗೇನಲ್ಲ. ನಾಯಕರೇ, ಸುದ್ದಿ ಬಂದಿದೆ. ಹೇಳು. ಅಲ್ಲೊಂದು ವಿಚಿತ್ರವಾದ ಗಾಡಿ ಇದೆ. ಅದರ ಚಕ್ರ ಮಣ್ಣಲ್ಲಿ ಮುಚ್ಚೋಗಿದೆ. ನಮಗನ್ಸುತ್ತೆ ಅದರಲ್ಲಿ ಏನೋ ಬಲವಾದದ್ದೇನೋ ಇದೆ ಅಂತ. ಅಲ್ಲೊಬ್ಬ ಮನುಷ್ಯ ಇದ್ದಾನೆ. ಜಿನ್ ಬ್ಯೂರ್. ನಾನು ಹೋಗಿ ನೋಡ್ಕೊಂಬರ್ತೀನಿ. ನೀವೆಲ್ಲ ಇಲ್ಲೇ ಇರಿ. ನಾನು ನಿಮ್ಮ ಜೊತೆ ಬರ್ತೀನಿ. ಜಿನ್ನಿಗೆ ಸರಿಸಾಟಿ ಇಲ್ಲ ಅನ್ಕೊಂತಿದ್ಯಾ ನನ್ನ? ಇಲ್ಲ, ಆದರೂ ಅವನೇನಾದ್ರೂ ಒಂಟಿಯಾಗಿದ್ರೆ ಅವನ್ನ ಕೊಲ್ಲೋದಿಕ್ಕೆ ಒಳ್ಳೆ ಸಮಯ ಅದು. ಸದ್ಯ ನಾವು ಕೊನೆಗೂ ಬಂದು ತಲುಪಿದ್ವಿ. ಓಹ್, ಬಂದ್ವಿ. ಬಾ ಒಳಗೆ. ಓ, 1 2 ಏನ್ ಅನಿಸ್ತಾ ಇದೀಯಾ? ಎಷ್ಟು ಜನ ಕಳ್ಳರಿದ್ದಾರೆ ಅಂತ ನೋಡ್ತಾ ಇದ್ದೀನಿ. ಏನ್ ಹೇಳಿದೆ? ನಮ್ಮನ್ನ ಸಾಯ್ಸಕ್ಕೆ ನೀನು ಹೊಂಚಾಕಿದೆ. ಇವಾಗ ಯಾಕೆ ನಾಟಕ ಆಡ್ತಾ ಇದೀಯಾ ನೀನು? ನಮಗದನ್ನೆಲ್ಲ ಮಾಡೋದಕ್ಕೆ ಸಮಯ ಇಲ್ಲ. ಅದೆಲ್ಲ ಬಿಟ್ಟಾಕು, ಹೊಡೆದಾಣ ಬಾ. ಏಯ್, ಎಲ್ಲ ನಿಲ್ಸಿ. ಪುರಾಣ ಹೇಳುತ್ತೆ ಜಗಳ ಮಾಡೋದ್ರಿಂದ ಪರಿಹಾರ ಸಿಗಲ್ಲ ಅಂತ. ನಿನಗೆ ಹಾರೋದಕ್ಕೆಲ್ಲ ಬರುತ್ತಾ? ನಾನು ನಿನ್ನನ್ನು ನೋಡೇ ಇಲ್ಲ. ಎಲ್ಲಿದ್ದೆ? ಅಯ್ಯೋ ಇಲ್ಲ, ನೀವು ಬರಕಿನ ಮುಂಚೆನೆ ನಾನು ಇಲ್ಲಿ ಮಲಗಕ್ ಬಂದಿದ್ದೆ. ಇಲ್ಲಿವರೆಗೂ ತುಂಬಾ ಗಾಢವಾದ ನಿದ್ರೆಯಲ್ಲಿದ್ದೆ. ಏಯ್, ನನಗ್ ಗೊತ್ತು ನೀನು ಅವತ್ತು ನದಿ ಹತ್ರ ಸಿಕ್ಕಿದ್ನಲ್ಲ, ಅವನೇ ಇವನು. ಕೆಳಗೆ ಏಣಿ ಇದೆಯಾ? ಇದೆ. ಅಯ್ಯೋ ದೇವ್ರೇ, ಅಯ್ಯೋ ನನ್ನ ಬೆನ್ನು. ನಿಮ್ಮ ಹೆಸರು ತಿಳ್ಕೊಬೋದಾ? ನನ್ನ ಹೆಸರು ವೆನ್ಕಾಯ್. ನಾನೊಬ್ಬ ಅಲೆಮಾರಿ ವೈದ್ಯ. ಹೇಳಿ, ಯಾರಿಗ ಹುಷಾರಿಲ್ಲ? ನಿನಗೆ ಹುಷಾರಿಲ್ಲ, ಸಿಕ್ದಾಗೆಲ್ಲ ತೊಂದ್ರೆನೆ. ಮಾವ, ಮಳೆ ನಿಲ್ತಾ? ನಾವೊಂದು ದೇವಸ್ಥಾನದಲ್ಲಿದ್ದೀವಿ. ಇಲ್ಲಿ ಕೇಳಿ, ನಾವು ಗಾಯಕರು. ಮಳೆ ಬರ್ತಿದೆ ಅಂತ ನಾವಿಲ್ಲಿ ಬಂದ್ವಿ. ಅವಳಿಗೆ ಕಣ್ ಕಾಣಿಸಲ್ಲ ಅನ್ಸುತ್ತೆ ಅಲ್ವಾ? ಹೌದು, ಕಣ್ ಕಾಣಲ್ಲ. ಅವಳಿಗೆ ಹುಟ್ಟಿದಾಗ್ಲಿಂದಾನೆ ಕಣ್ ಕಾಣಲ್ಲ, ಆದ್ರೆ ಚೆನ್ನಾಗಿ ಹಾಡ್ತಾಳೆ. ಕೇಳಿಸ್ಕೋತೀರಾ? ಇಂತಹ ರಾತ್ರಿಯಲ್ಲಿ ಈ ಮನೋರಂಜನೆ ಇರೋದು ಒಳ್ಳೇದೇ ಆಯ್ತು. ಎಂತಹ ಅದೃಷ್ಟ ನಮ್ಮದು. ಈ ಹಾಡು ತುಂಬಾ ದುಃಖ ಭರಿತವಾಗಿದೆ. ಈ ಹಾಡಿನ ಹೆಸರು ಎಲ್ಲೆಡೆ ದುಃಖ. ವಿಶೇಷ ಶಕ್ತಿ. ನಿಮ್ ಕಿವಿಗಳನ್ನ ಮುಚ್ಕೊಳ್ಳಿ, ಅದನ್ನ ಕೇಳ್ಬೇಡಿ. ಹಿಂಗೆ ತರ್ದಿದ್ ನಾನು. ನನ್ ಕೈ ನಿಲ್ಸಕ್ಕಾಗಿಲ್ಲ.
ಇನ್ನೊಂದಿದೆ. ಏನ್ ಮಾಡ್ತಿದ್ಯಾ? ಸರಿ ಮಾಡ್ಕೋತಾ ಇದ್ದೀನಿ. ನನ್ನ ಹಿಂದೆ ಯಾಕೆ ಬಿದ್ದಿದ್ಯಾ ನೀನು? ಇನ್ನೂ ತುಂಬಾ ಜನ ಇದ್ದಾರೆ ನೋಡಲ್ಲಿ. ದಿನದಿಂದ ಕಾಯ್ತಾ ಇದ್ದೆ. ಏ ಹುಡುಗಿ, ಜನರ ಮೇಲೆ ಸ್ವಲ್ಪ ಕರುಣೆ ಇರ್ಲಿ. ನೀನ್ ಅವನ್ನ ಸಾಯಿಸಿದ್ರೆ ಅವ್ರ ಮನೆಯವ್ರಿಗೆ ದುಃಖ ಆಗಲ್ವಾ? ಅವನ್ ಹೆಂಡತಿ ಮಕ್ಳಿಗೆ ತುಂಬಾನೇ ಬೇಜಾರಾಗತ್ತೆ. ಆಯುಧನ ಕೆಳಗಿಟ್ಟು ಶರಣಾಗು. ನೀನು ಎಲ್ಲರಂತಲ್ಲ, ಈ ವಿಶೇಷ ಶಕ್ತಿನ ತಡ್ಕೊಳ್ತಿದ್ಯಾ? ತಪ್ಪಾಗಿ ತಿಳ್ಕೊಬೇಡ, ನನಗೇನು ಕೇಳಿಸ್ತಿಲ್ಲ. ಕೆಟ್ಟದ್ದೆಲ್ಲ ನನ್ ಕಿವಿ ಕೇಳಿಸಲ್ಲ. ಹೌದಾ? ಹಾಗಾದ್ರೆ ಇನ್ನೊಂದ್ ಹಾಡು ಕೇಳು. ಈಗ ಗಂಡ್ಸ್ ಅಂದ್ಕೊಂಡೆ ನೀನು. ಸಹಾಯ ಮಾಡು, ಹೊಡಿ, ಹೋಗು ಹೋಗು. ಓಂ ನಂ ಕ್ಲಂ ನಂ ಯಸ್ಮಾ ಜಿಸ್ಲಾ ವಿಸ್ವಾ. ಓಂ ನಂ ಕ್ಲಂ ನುಂ ಹಿಸ್ವಾ ಗಿಸ್ವಾ. ಓಂ ನಂ ಕ್ಲಂ ನಂ ಯಸ್ಮಾ ಜಿಸ್ಲಾ ವಿಸ್ವಾ. ಓಂ ನಂ ಕ್ಲಂ ನುಂ ಹಿಸ್ವಾ. ಗುರುಗಳೇ, ಅವಳು ನಂಗೆ ತಡೀರಿ ತಡೀರಿ ತಡೀರಿ. ವಾ, ನನ್ನಲ್ಲಿ ಎಂತ ಶಕ್ತಿ ಇದೆ! ಇನ್ಸ್ಲಾ ಮುಜ್ಲಿಗೆ ಲೈಮ್ಲೇಲ ನಿನ್ನ ಸುಮ್ಮನೆ ಸ್ಲೈನ್. ಶತ್ರುಗಳನ್ನ ಸಾಯಿಸಿ ರಕ್ತ ಕುಡಿತೀನಿ. ಅಕ್ರಮ್ ಮುಸ್ಲೈನ್. ಓಂ ಬ್ಲೇಮ್ ಬ್ಲೇಮ್ ಇಸ್ ನಿನ್ನಲ್ಲೇನೋ ಒಂದ್ ಶಕ್ತಿ ಇದೆ. ನೋಡಕ್ಕೆ ನೀನೊಳ್ಳೆ ಕಾಮಪ್ರಚೋದಕ ತರ ಆಡ್ತಾ ಇದ್ಯಾ, ಹೌದಲ್ವಾ? ಕೆಟ್ಟದನ್ನ ಕೇಳಲ್ಲ, ಮಾತಾಡಲ್ಲ, ನೋಡಲ್ಲ. ನಂಗೆ ಗೊತ್ತು ನಾನು ಒಳ್ಳೆ ಹುಡುಗ ಅಂತ. ನೀವು ಸಹಾಯ ಮಾಡಿದ್ದಕ್ಕೆ ಧನ್ಯವಾದಗಳು. ನಿಮ್ಮ ಹೆಸರನ್ನ ತಿಳ್ಕೊಬೋದಾ? ನನ್ನ ಹೆಸರು ವೆನ್ಕಾಯ್. ನಾನೊಬ್ಬ ವೈದ್ಯ. ಆದ್ರೆ ನೀನು ಚೆನ್ನಾಗೆ ಹೊಡೆದಾಡ್ದೆ. ಅದರಲ್ಲೇನಿದೆ, ನನ್ನ ಕನ್ಸನ್ನ ನಾನು ನನ್ಸ್ ಮಾಡ್ಕೊಳ್ಬಲ್ಲೆ. ಮತ್ತೆ ನಿಮ್ ಕನ್ಸೇನಾಗಿತ್ತು? ಲಿಂಗ್ ಲಾಂಗ್, ಯು ಲಿಂಗ್ ಲಾಂಗ್. ನಿಧಿ ಹರಾಜಾಕೋ ಜಾಗದ ಯಜಮಾನಿ. ಯಾರದು ಹೆಂಗ್ಸು? ಯಾರು? ಅವಳ ಮೂಳೆಗಳು ತುಂಬಾ ಮೆದುವಾಗಿದೆ ಅಂತ ಕೇಳ್ಪಟ್ಟಿದ್ದೀನಿ. ಅವಳು ಮಾಡೋ ನೃತ್ಯ ನೋಡಿ ಪ್ರತಿಯೊಬ್ಬ ಗಂಡ್ಸು ಸೋಲ್ತಾನೆ. ಅವಳ ನೃತ್ಯ ನೋಡಿರೋ ಪ್ರತಿ ಗಂಡ್ಸು ಅವಳ ಪ್ರೀತಿ ಬಲೆಗೆ ಬೀಳ್ತಾನೆ. ನಿಜ ಹೇಳ್ತಾ ಇದೀಯಾ? ಹಾಗಾದ್ರೆ ಲಿಂಗ್ ನಾನ್ಲ ನೀನ್ ನೋಡಿದ್ಯಾ? ಅವಳು ಪ್ರತಿ ಮಾತುಗಳು ಮುತ್ತಿನ ತರ ಇರುತ್ತೆ. ಅವಳು ಮಾತಾಡ್ತಾ ಇದ್ರೆ ನಾನ್ ಕೇಳಿಸ್ಕೊತಾ ಇರ್ತೀನಿ. ಹಾಗಾದ್ರೆ ನಾನು ಅವಳನ್ನ ಭೇಟಿ ಮಾಡ್ಲೇಬೇಕು, ಏನಂತೀರಾ? ಲಿಂಗ್ ಲಾಂಗೆ ನನ್ಗೆ ಎಲ್ಲ. ಮಳೆಗಾಲ ನಂತರ ಬರೋ ಹಬ್ಬನ ನೀವು ನಿಧಿ ಇರೋ ಜಾಗದಲ್ಲಿ ಹೋಗಿ ಭೇಟಿ ಮಾಡ್ತೀರಾ? ಹೌದು. ಸರಿ ಸಾಹೇಬ್ರೆ, ನಾವು ಬರ್ತೀವಿ. ಆ ಗಾಡಿ ಹತ್ರ ಇರೋ ಹುಡುಗರ ಕೇಳ್ರಿ, ಇಲ್ಲಿ ನಮ್ಗೊಂದು ಅನುಮಾನ ಬಂದಿದೆ. ಆ ಊರಲ್ಲೊಂದು ಅಪರಾಧ ಆಗಿದೆ. ಯಾರು ಅಂತ ಒಪ್ಕೊಂಡು ನಮ್ಮ ಸಾಹೇಬ್ರನ್ನ ಭೇಟಿ ಮಾಡಿ. ನಿಮ್ಮಿಂದ ನಮಗೆ ಉತ್ತರ ಬೇಕಾಗಿದೆ. ಸಾಹೇಬ್ರೆ ದಯವಿಟ್ಟು ಕೋಪ ಮಾಡ್ಕೋಬೇಡಿ. ನಿಮಗೆ ಶಿಕ್ಷೆ ಆಗ್ಲೇಬೇಕೀಗ. ಹುಷಾರು. ಗುರುಗಳೇ, ಅವ್ರು ಹೋದ್ಮೇಲೆ ನಾವ್ಯಾಕೆ ಹೋಗ್ಬಾರ್ದು? ಅದು ಬೇಕಾಗಿಲ್ಲ. ಅವ್ರು ನಮ್ಮ ದಾರಿ ತಪ್ಪಿಸಿ ಬಿಳಿಗೊಂಬೆ ದೇವತೆನ ತಗೊಂಡು ಹೋಗ್ತಿದ್ದಾರೆ.
ಅವ್ರ ದಾರಿ ಅದೊಂದೇ. ನಿಧಿನ ಎಲ್ಲಿದ್ದಾರೆ ಅವರು? ಹೆಣ್ಣನರಿ, ಟ್ಯಾಂಗೋ ಮತ್ತೆ ಹದ್ದುಗಳ ರಾಜ ನಮ್ಮ ಮೇಲೆ ದಾಳಿ ಮಾಡಕ್ ಬಂದಿದ್ರು. ನಮ್ಮ ಕಡೆದವ್ರು ಸತ್ರು. ಇವ್ರು ಸಹಾಯ ಮಾಡದೇ ಇದ್ದಿದ್ರೆ ನಾನು ಕೂಡ ಅಲೆ ಸತ್ತೋಗ್ಬಿಡ್ತಿದ್ದೆ. ಆ ಹುಡುಗರ್ನೇ ಅಲ್ವಾ ನಾವು ಆ ಊರ್ನಲ್ಲಿ ನೋಡಿದ್ದು? ಸೇನಾಧಿಪತಿಗಳೇ, ನಾವು ನಿಮಗೆ ಸಹಾಯ ಮಾಡ್ತೀವಿ. ನನ್ನ ಹಿಂದೆ ಯಾಕೆ ಬರ್ತಿದ್ಯಾ? ನಿನ್ ಮೇಲೆ ಅನುಮಾನ ಇದೆ. ನೋಡಕ್ ಚಿಕ್ಕ ಹುಡುಗನ್ ತರ ಇದ್ಯಾ. ಈ ಕುಂಗ್ಫು ಎಲ್ ಕಲ್ತೆ? ನೀನ್ ಜಿನ್ ಕಡೆಯವನಲ್ಲ ಅಂತ ಹೇಗೆ ಹೇಳ್ತೀಯಾ? ನನಗೆ ನಿನ್ನ ಮೇಲೆ ನಂಬಿಕೆನೇ ಇಲ್ಲ. ನೀನು ಆರಕ್ಷಕ ಅಂತ ನಾನು ಹೇಗೆ ನಂಬಲಿ? ಮತ್ತೆ ಕಾಣಿಸ್ಕೋಬೇಡಿ. ಏಯ್, ನನ್ನ ಕಣಿಗೆ ಒಂದ್ಸಲ ಕಾಣಿಸ್ಕೋಬೇಡ, ನಿನ್ನ ಬಿಡೋದಿಲ್ಲ. ಹೇ, ನಾವಿವಾಗ ಏನ್ ಮಾಡೋದು? ಬನ್ನಿ ನಿಧಿ ಇರೋ ಕಡೆ ಹೋಗೋಣ. ಏನಕ್ಕೆ ಹೋಗ್ಬೇಕು? ಯಾಕೆ ಹೋಗ್ಬಾರ್ದು? ನಮಗ್ ಕೊಲೆಗಾರರು ಸಿಕ್ಕರೆ ಅವನಿಗೆ ಮುಖಭಂಗ ಆಗುತ್ತೆ. ಹುಡುಗ, ನೀನ್ ಹೋಗಕ್ಕೆ ನಿಂಗ್ ಜೊತೆಗಾರರು ಸಿಕ್ಕಿದ್ದಾರೆ. ನಾನು ಏನೇನೋ ಹೊಸದಾಗಿ ಕಲಿತಾ ಇದ್ದೀನಿ, ಅದ್ ನನಗಿಷ್ಟ ಆಯ್ತು. ಈ ಮರುಭೂಮಿಯಲ್ಲಿ ಚಂದ್ರನ್ ನೋಡು, ಎಷ್ಟು ಚೆನ್ನಾಗಿದೆ. ನಾನ್ ಜೀವನ ಪೂರ್ತಿ ಇಲ್ಲೇ ಇರ್ಬೇಕು ಅನ್ಸ್ತಿದೆ. ಆ ಚಂದ್ರ ನೋಡಕ್ಕೆ ಹೆಂಗಿದೆ ಗೊತ್ತಾ? ಹೇ ಕವಿತೆಗಾರ, ಇದನ್ನ ನೋಡ್ತಿದ್ರೆ ನಿಂಗೇನ್ ಅನ್ಸುತ್ತೆ? ಗುಂಡ್ ಗುಂಡಕ್ಕೆ ಕುಂಬಳಕಾಯಿ ತರ ಇದೆ. ಏನು ಹಾಳ್ ಮಾಡ್ತಿದ್ಯಾ ನೀನ್ ಈ ಸಮಯನ? ಈ ತಡರಾತ್ರಿಯಲ್ಲಿ ನಾನು ಮತ್ತೆ ನನ್ನ ಕುಡಿತ, ಇದು ಯಾವ ವರ್ಷ ಅಂತ ನನಗೆ ಗೊತ್ತೇ ಇಲ್ಲ. ನೀನ್ ತುಂಬಾ ಸಂತೋಷವಾಗಿದ್ದಂಗಿದ್ಯಾ? ಪ್ರೀತಿ ಹೃದಯದಲ್ಲಿದ್ದಾಗ ಅದನ್ನ ಯಾರು ಹಾಳು ಮಾಡೋಕ್ಕಾಗಲ್ಲ. ಏನಕ್ಕೆ ತುಂಬಾ ಸಂತೋಷವಾಗಿದ್ಯಾ? ಯಾಕಂದ್ರೆ ಲಿಂಗ್ಲಾಂಗ್ನ ನಾಳೆ ನೋಡಕ್ ಹೋಗ್ತಿದ್ದೀನಿ. ನಾನ್ ಬಂದ್ರೆ ಅವಳನ್ನ ಕಲ್ಮಶದ ತರ ನೋಡ್ತಾಳೆ. ನೀನ್ ನಿಜವಾಗ್ಲೂ ಯಾರನ್ನೂ ಪ್ರೀತಿಸೇ ಇಲ್ಲ. ಅವಳು ಏನ್ ತಿಳ್ಕೊತಾಳೆ ಅಂತ ಬೇಕಾಗಿಲ್ಲ ಪ್ರೀತಿ. ಇದು ನಿಜವಾದ ಪ್ರೀತಿ ಅಂದ್ರೆ? ಹೌದು, ಅವಳು ಖುಷಿಯಾಗಿದ್ರೆ ನಾನು ಖುಷಿ, ಅವಳಿಗೆ ದುಃಖ ಆದ್ರೆ ನನಗೂ ದುಃಖ. ಯು ಲಿಂಗ್ ಲಾಂಗ್ ತುಂಬಾ ಅದೃಷ್ಟವಂತ. ಈ ಕುಂಗ್ಫು ಮಾಸ್ಟರ್ನ ತುಂಬಾ ಇಷ್ಟಪಡ್ತಾಳೆ ಅನ್ಕೊಂತೀನಿ. ಅವನು ಒಂಟಿ ಅಲ್ಲ ಅನ್ಸುತ್ತೆ ನಂಗೆ. ನೀನೇನಾದ್ರೂ ನನ್ನನ್ನ ಮೊದಲು ಭೇಟಿ ಆಗಿರ್ಲಿಲ್ಲ ಅಂದಿದ್ರೆ ನೀನ್ ಅವಳನ್ನ ನೋಡಿದ ತಕ್ಷಣನೇ ಇಷ್ಟಪಡ್ತಿದ್ದೆ ಅಲ್ವಾ? ಹಂಗೇನಿಲ್ಲ, ಈ ಮನುಷ್ಯ ನನ್ನ ಕೊಂದೇ ಬಿಡ್ತಾನೆ. ಖಂಡಿತ ಇಲ್ಲ, ಲಿಂಗ್ ಲಾಂಗ್ ತರ ಯಾರು ಸಿಗಲ್ಲ. ಯಾವುದೇ ಗಂಡಸಾದ್ರೂ ಅವಳನ್ನ ಇಷ್ಟಪಡ್ತಾರೆ, ನೀನು ಕೂಡ. ತುಂಬಾ ಜನ ಅವಳ ಸೌಂದರ್ಯ ಮತ್ತೆ ಅವಳ ಒಳ್ಳೆತನನ ಮೆಚ್ಕೊಂಡ್ರೆ ನನಗೆ ತುಂಬಾ ಖುಷಿ ಆಗುತ್ತೆ. ಸ್ವಲ್ಪ ಜಾಸ್ತಿನೇ ಮಾತಾಡ್ತಾ ಇದ್ಯಾ, ನಡಿ ನಾವಿಬ್ರು ಹೋಗೋಣ. ಬೆಂಕಿ ಇಲ್ದೆ ಎಲ್ಲೂ ಆಚೆ ಹೋಗ್ಬೇಡಿ. ಈ ರಾತ್ರಿಯಲ್ಲಿ ನರಿಗಳಿರ್ತವೆ, ಅವುಗಳ ಕೈಗೆ ನೀವು ಸಿಕ್ಕಿದ್ರೆ ಸಾತ್ರು ಸಾಯ್ಬೋದು. ನನಗ್ ಭಯ ಆಗ್ತಾ ಇದೆ. ಎಂತಹ ಒಳ್ಳೆ ಸಮಯ. ನಾಳೆ ನಾವು ಆ ನಿಧಿ ಹತ್ರ ಹೋಗ್ತೀವಿ. ಹೂವಾ, ಓ ವೆನ್, ಮೇಕೆ ಕಾಲ್ ರಸ ಕುಡಿತೀರಾ? ಏನ್ ಹಿಂಗ್ ನೋಡ್ತಿದಾರೆ? ಹೊಡೆದಾಡ್ತಾರ? ನೋಡಕ್ಕೆಲ್ಲ ಕಳ್ಳರ ತರ ಇದಾರೆ. ನಿಂಗೂ ಶಕ್ತಿ ಇದೆ ಕಣೋ. ನಾನು ಅವ್ರ ಸ್ಥಾನದಲ್ಲಿ ಇದ್ದೀರ ನಿನ್ನ ಕೆಣಕಲ್ಲ. ಬೇಡ ಬೇಡ ಪಾಪ, ನನ್ನ ಯಾರು ಹೊಡಿತಾರೆ? ನಾನು ಇವನ್ ತರ ಎಲ್ಲೂ ನೋಡೇ ಇಲ್ಲ. ನಿನ್ ಬಗ್ಗೆ ಮಾತಾಡ್ತಿರೋದು. ನಾನು ನಿನಗೆ ಹೇಳಿದ್ದು.
ನನಗೆ ನನ್ನ ಕೂದಲು ಮುಟ್ಟೋರ್ ಕಂಡ್ರೆ ಆಗದೇ ಇಲ್ಲಪ್ಪ. ಹೊಡಿರಿ ಅವ್ರನ್ನ. ನಮ್ಗೆ ಉಳ್ಕೊಳಕ್ ಒಂದ್ ಕೋಣೆ ಕೊಡಕ್ಕಾಗತ್ತಾ? ಈ ತಿಂಗಳು 14 ಮತ್ತೆ 15 ಹರಾಜ್ ನಡೀತಿರೋದ್ ಕಾರಣ ಇಲ್ಲೆಲ್ಲಾ ಕೊಠಡಿಗಳು ತುಂಬಿದೆ. ಇಲ್ಲಿ ಯಾವ ಕೊಠಡಿಗಳು ಖಾಲಿ ಇಲ್ಲ. ಮತ್ತೆ ನನಗೆ ಇವಾಗ ಇನ್ನೊಂದು ಕೊಠಡಿ ಹುಡುಕಕ್ಕೆ ಸಾಧ್ಯ ಇಲ್ಲ. ಸರಿ, ನಾವು ಆಚೆನೆ ಉಳ್ಕೊಳ್ಳೋಣ. ರಾತ್ರಿ ನಾವ್ ಹೇಗೋ ಮಲ್ಗದ್ವಿ, ಆದ್ರೆ ಈ ಜಾಗದಲ್ಲಿ ಹಾವುಗಳ ಕಟ್ಟ ತುಂಬಾನೇ ಇದೆ. ಇಲ್ಲಿ ಬೆಂಕಿ ಹಾಕಕ್ ಆಗಲ್ಲ. ಆಚೆ ಮಲ್ಗಿದ್ರೆ ನಾವ್ ಸಾಯ್ತೀವಿ. ಮತ್ತೆ ಇವಾಗ ಏನು ಮಾಡೋದು? ನನ್ನ ಹತ್ರ ಒಂದು ಕೊಠಡಿ ಇದೆ, ನಿಮಗೆ ಬಿಟ್ಕೊಡ್ತೀನಿ. ನಿಮ್ಗೇನು ಅಭ್ಯಂತರ ಇಲ್ಲ ಅಂದರೆ ನೀವು ಅದನ್ನು ಬಳಸ್ಬೋದು. ಧನ್ಯವಾದಗಳು. ಎಲ್ಲರೂ ಮಜಾ ಮಾಡಿ. ಕೊಠಡಿಗಳಿರೋದು ದೊಡ್ಡ ಅಧಿಕಾರಿಗಳಿಗೆ ಮಾತ್ರ, ನಿಮ್ಮಂಥವ್ರಿಗಲ್ಲ. ನೀವು ಸರಿಯಾಗಿ ಹೇಳ್ತಿದ್ದೀರಾ. ಆ ಕೊಠಡಿ ನಂದು. ಆದರೆ ನಿನ್ನ ಹತ್ರ ಬೀಗ ಇಲ್ವಲ್ಲ, ಮತ್ತಿದು ನಿಂದೆ ಹೆಂಗಾಗುತ್ತೆ? ಏ ಹುಡ್ಗ, ಈ ಕುಂಗ್ಫು ಎಲ್ಲಿ ಕಲ್ತೆ ನೀನು? ನಮ್ಮ ತಾತ ಹೇಳ್ಕೊಟ್ರು. ಅವ್ರ ಹೆಸರೇನೋ? ಅವ್ರಿಗೆ ಯಾವುದೇ ಥರ ಹೆಸರು ಇರಲಿಲ್ಲ. ಅವ್ರು ಹೇಳ್ಕೊಟ್ಟಿದ್ದು ಕುಂಫು ಕಲಿಬೇಕು ಅಂದರೆ ನಿನ್ನ ದೇಹದಲ್ಲಿ ಬೇಗ ಹೌದಾ? ಇರಬೇಕು. ಹಾಗಾದ್ರೆ ತೋರ್ಸು ನಿನ್ನ ಕಲೆನ. ನೀವಿಬ್ರು ತುಂಬ ಧೈರ್ಯವಂತರು. ನಿಮ್ಮಿಬ್ಬರಿಗೂ ನನ್ನ ಒಂದು ಕೊಠಡಿನ ಬಿಟ್ಕೊಡ್ತೀನಿ. ನೀವಲ್ಲಿ ತೀರ್ಮಾನ ಮಾಡ್ಕೋಬೋದು. ಓ, ಲಿಂಗ್ಲಾಂಗ್, ನೀನೇನಿಲ್ಲಿ? ನೋಡಕ್ ಅಷ್ಟೊಂದೇನು ಚೆನ್ನಾಗಿಲ್ಲ. ಆದರೆ ಅವಳನ್ನ ಮದುವೆ ಆದನು ಒಂದು 3 ವರ್ಷ ಮುಂಚೆನೆ ಸಾಯ್ತಾನೆ. ಏಯ್, ನನ್ನ ಮದ್ವೆ ಆದ್ರೆ ಏನಾಗುತ್ತೆ? ನಿನ್ ಮದುವೆನಾ? ಸಾವಿನ ಬಾಯಿಗೆ ಹೋದಂಗೆ. ನೀನೇನ ಅವನ ಯಜಮಾನಿ? ಆ 3 ಜನದ ಜೊತೆ ನೀನು ವ್ಯಾಪಾರ ಮಾಡ್ತಿದ್ಯಾ? ನಾನೊಬ್ಳೆ ಹೆಂಗ್ಸು. ಇಲ್ಲಿ ಬರೋ ವ್ಯಾಪಾರಿಗಳು ನನ್ಗೆ ಜೀವನ ಮಾಡಕ್ಕೆ ಅವಕಾಶ ಮಾಡ್ಕೊಡ್ತಾರೆ. ನಿನ್ಗೊಂದು ಹೇಳ್ಬೇಕು, ನಾನಿಲ್ಲಿ ಬಂದಿರೋದು ಆ ಡಕಾಯ್ತರು ಕದ್ದಿರೋ ಗಾಡಿನ ಹಿಡಿಯೋದಿಕ್ಕೆ. ನನ್ನನ್ನೇನಾದ್ರೂ ತಡೆದ್ರೆ ನಿನ್ನನ್ ಬಂಧಿಸ್ಬೇಕಾಗತ್ತೆ. ಬಹಳ ದಿನದಿಂದ ನಾಯಕ ಇಲ್ಲಿ ರಾಜ್ಯ ಆಳಕ್ ನೋಡ್ತಿದ್ದಾನೆ. ಅದನ್ನೆಲ್ಲ ನನ್ ತಲೆಗೆ ಹಾಕೊಳ್ಳಲ್ಲ. ಸಮಯ ಬಂದಾಗ ನೋಡೋಣ ಯಾರು ಏನ್ ಮಾಡ್ತಾರೆ ಅಂತ. ಜಿನ್ ಅವ್ರೆ, ನಾಯಕ ಐರನ್ ಅವ್ರಿದ್ದಾರೆ ನಿಮ್ಗೋಸ್ಕರ. ನೀವು ಹುಷಾರಾಗಿದನ್ ಸಂಭಾಳಿಸ್ಬೇಕು. ನನ್ನ ಮೇಲಿರೋ ಕಾಳಜಿಗೆ ಧನ್ಯವಾದ. ಲಿಂಗ್ಲಾಂಗ್, ನಿನ್ನ ಈ ವಿದ್ಯೆ ವಿಭಿನ್ನವಾಗಿದೆ. ನಾನು ದೇಹದಿಂದ ಯುದ್ಧ ಮಾಡಲ್ಲ, ಬುದ್ಧಿಯಿಂದ ಯುದ್ಧ ಮಾಡೋದು. ಯಾವ ವಿದ್ಯೆನೂ ಇಷ್ಟು ವಿಭಿನ್ನವಾಗಿರ್ಲಿಲ್ಲ. ಹೂವಾ, ಪಾನೀಯನ್ ತಗೊಂಡ್ಬಾ. ಅಕ್ಕ ಬಂದೆ. ತಗೊಳ್ಳಿ ಅಕ್ಕ. ಕುಂಗ್ಫು ಆಡೋರ್ ಜೊತೆಗೆ ನಾನಿದನ್ ಸೇವಿಸ್ಬೇಕು ಅನ್ಕೊಂಡಿದ್ದೆ. ನೀವತ್ ತಗೊಳ್ಳಿ. ನೀನು ಕುಡ್ದಿದ್ದು ನಾನು ಯಾವತ್ತೂ ನೋಡೇ ಇಲ್ವಲ್ಲ? ಹೌದು, ನಾನು ಇಲ್ಲಿವರೆಗೂ ಯಾವತ್ತೂ ಕುಡ್ದೇ ಇಲ್ಲ. ನಾನಿದಕ್ಕೆ ಯಾವ ಥರ ಮದ್ದು ಹಾಕಿಲ್ಲ. ನೀನೇ ಒಳ್ಳೆ ನಶೆ ಇದ್ದಂಗಿದೆಯಾ ನೋಡೋಕ್ಕೆ. ಆದರೆ ನನಗೆ ಗೊತ್ತಿಲ್ಲ ಎಷ್ಟು ಕಡಕ್ಕಾಗಿತ್ತು ಅಂತ. ಎಲ್ರಿಗೂ ಧನ್ಯವಾದಗಳು. ವಿಶ್ರಾಂತಿ ಪಡಿರಿ.
ಏಯ್ ನಿನಗ್ ತಡ್ಕೊಳಕ್ ಆಗಲ್ಲ ಅಂದ್ಮೇಲೆ ಏನಕ್ ಕುಡ್ದಿದ್ಯಾ? ಅವಳು ನೋಡಕ್ ಚೆನ್ನಾಗಿದ್ದಾಳೆ ಅಂತ ಅವಳು ಕೊಟ್ಟಿದ್ದಿಲ್ಲ ಕುಡಿತ್ಯಾ? ಏನ್ ಹೇಳ್ತಿದ್ಯಾ ನೀನು? ಅವಳು ಚೆನ್ನಾಗಿದ್ದಾಳೆ ಆದ್ರೆ ಬುದ್ಧಿ ಇಲ್ಲ. ಇಲ್ಲ, ಯಾವಂದನೋ ಇವನ್ ತಲೆ ಕೆಡ್ಸಕ್ಕಾಗಲ್ಲ. ನಿಜ. ಆಕಾಶ ತುಂಬ ಕೆಂಪಗಿದೆ, ಸೂರ್ಯ ಮುಳುಗ್ತಾ ಇದ್ದಾನೆ. ಮರಳು ಭೂಮಿಯಲ್ಲಿ ಕೆಂಪು ಆಕಾಶ ಕಾಣಿಸ್ಕೊಂಡ್ರೆ ಹಿರಿಯರು ಹೇಳ್ತಾರೆ ದೊಡ್ಡ ಸುಂಟ್ರಗಾಳಿ ಬರುತ್ತೆ ಅಂತ. ಎಷ್ಟ್ ದೊಡ್ಡ ಸುಂಟ್ರುಗಾಳಿ! ಇಡೀ ಒಂಟೆಗಳ ಸಂತೆನೆ ಎಳ್ಕೊಂಡು ಹೋಗುತ್ತೆ, ಏನೂ ಉಳಿಯೋದಿಲ್ಲ. 5 ಜನ ಕುಂಗ್ಫು ಕಲ್ತರು ದಿಢೀರಂತ ಬಂದ್ರು. ಅವರೆಲ್ಲ ಯಾರು ಹೇಳು? ಯಾರು ಕೇಳ್ತಾರೆ ಅವರನ್ನ? ಈ ಜಾಗನ ಜೀವಂತವಾಗಿ ಬಿಟ್ಟು ಯಾರೂ ಹೋಗೋದಿಲ್ಲ. ಆ ಬೆಳ್ಳಿ ಕವಚದ ಸೈನ್ಯ ಬಂದ್ರೆ ಎಲ್ರೂ ಸಾಯ್ತಾರೆ. ಕುಂಗ್ಫು ಕಲ್ತಿರೋ ಪ್ರತಿಯೊಬ್ಬನೂ ಸಾಯ್ತಾನೆ. ದೊಡ್ಡ ಸೈನ್ಯದ ಜೊತೆಗೆ ಬರ್ತಾರೆ. ಆ ಹೆಂಗ್ಸ್ ಮೇಲೆ ಒಂದು ಕಣ್ಣಿಟ್ಟಿರಿ, ಹಾಗೆ ಆ ಮೂರ್ಖ ವೈದ್ಯನ ಮೇಲೆ ಕೂಡ ಒಂದು ಕಣ್ಣಿಟ್ಟಿರಿ. ಅವರನ್ನ ಹಿಡಿಯೋದು ತುಂಬಾನೇ ಕಷ್ಟ. ಯಾಕಿನ್ನೂ ಮಲಗಿಲ್ಲ? ನಂಗೆ ನಿದ್ದೆ ಬರ್ತಿಲ್ಲ. ನಂಗೂ ಅಷ್ಟೇ. ನಿಂಗ್ ಪ್ರೀತಿ ಮಾಡಕ್ 2 ಹುಡುಗಿರ್ಬೇಕಾ? ಹುಷಾರಾಗಿರು, ಇಲ್ಲೇನೋ ತೊಂದರೆ ಆಗಂಗಿದೆ. ಲಿಂಗ್ ಲಾಂಗ್ ಥರ ನಂಗೆ ಯಾಕೆ ಕಾಣಿಸ್ತಾ ಇದೆಯಾ? ನಾನೇ ನೋಡ್ತಾರ ಕಾಣಿಸ್ತಾ ಇಲ್ಲ, ನಿನ್ ತಲೆ ಕೆಟ್ಟಿರ್ಬೇಕು ಅನ್ಸುತ್ತೆ. ನೀವು ನಿಮ್ಮ ಕೋಣೆ ಕರೆದಿದ್ದಕ್ಕೆ ನನಗೆ ತುಂಬ ಖುಷಿ ಆಯಿತು. ಇನ್ಯಾವ ವಿಚಾರ ನಿಂಗೆ ತುಂಬಾ ಖುಷಿ ಕೊಡೋಂಥದ್ದು? ಅದು ನಾನು ನಿಮ್ಮನ್ನ ಹೆಚ್ಚಿಗೆ ಕೇಳೋಕ್ಕಾಗಲ್ಲ, ನನಗಿರೋದ್ರಲ್ಲೇ ಸಾಕು. ನಾವು 3 ವರ್ಷದಿಂದ ಸ್ನೇಹಿತರು. ನೀನಿಲ್ ಬಂದಿದ್ ಕುಡಿಯಕ್ಕೆ, ಆಮೇಲೆ ನಿನ್ ಕೆಲ್ಸ ನೋಡ್ಕೋತ್ಯಾ ಹೊರಡ್ತ್ಯಾ. ನೀನಿಲ್ ಬಂದಿರೋದ್ ವ್ಯಾಪಾರ ಮಾಡಕ್ಕ ಅಥವಾ ಸೇಡ್ ತೀರಿಸ್ಕೊಳಕ? ಯಾಕೆ ಬಂದಿದ್ಯಾ ಇಲ್ಲಿ? ಏನು ಹೇಳ್ತಿದ್ದೀರಾ? ನಿನಗ್ ಗೊತ್ತು, ಈ ಜಾಗಕ್ಕೆ ಎಷ್ಟೋ ಜನ ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ. ಅವ್ರಿಗೂ ಕೂಡ ನನ್ನ ಮೇಲೆ ಕಣ್ಣು. ಅದಕ್ಕೆಲ್ಲ ನಾನು ತಲೆ ಕೆಡಿಸ್ಕೊಂಡಿಲ್ಲ. ನನಗೆ ಗೊತ್ತು, ಆದ್ರೆ ಆ ಕಲ್ಮಶಗಳನ್ನೆಲ್ಲ ತೆಗೆದು ಹಾಕಕ್ಕೆ ನಾನು ನಿನಗೆ ಸಹಾಯ ಮಾಡಿದ್ದೀನಿ. ಮತ್ತೆ ನಿನ್ ಕತೆ? ನನ್ನಿಂದ ನಿನಗೆ ಏನಾಗ್ಬೇಕಾಗಿದೆ? ಏನಿಲ್ಲ. ಸುಳ್ಳು ಹೇಳೋರು ಕಂಡ್ರೆ ನಂಗಾಗಲ್ಲ. ಸುಮ್ನೆ ನಿಜ ಹೇಳು. ನಾನು ಸುಳ್ಳು ಹೇಳ್ತಿಲ್ಲ, ನಾನು ನಿಜಾನೇ ಹೇಳ್ತಿದ್ದೀನಿ. ಹೇಳು. ಲಿಂಗ್ಲಾಂಗ್, ನಾನೊಬ್ಬ ಅಮಾಯಕ. ನಿನಗೆ ಹೇಗೆ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ. ನಿಂಗನ್ಸುತ್ತಾ ನಾನು ಸಾಯಿಸಲ್ಲ ನಿನ್ನ ಅಂತ? ಲಿಂಗ್ಲಾಂಗ್, ನನಗೆ ಕತ್ತಿ ತೋರಿಸಿದ್ರೆ ನಾನು ತಪ್ಪಿಸ್ಕೊಂಬಿಡ್ತೀನಿ ಆರಾಮಾಗಿ. ನೀನು ಈ ಥರ ಕತ್ತಿ ಹಿಟ್ರೆ ನಾನು ಸತ್ತು ಹೋಗ್ತೀನಿ. ನ್ಯಾಯಾಲಯದಿಂದ ಬಂದಿದ್ಯಾ? ಇಲ್ಲ. ಮತ್ತೆ ನೀನ್ ಯಾರು? ಅದು ನಾನು ಏನು? ನಾನಿನ್ನ ಪ್ರೀತಿಸ್ತಾ ಇದ್ದೀನಿ. ನಿನಗೆ ನಾನು ಸರಿಯಲ್ಲ, ಆದರೆ ಕೊನೆವರೆಗೂ ನಾನು ಹೀಗೆ ಇದ್ರೆ ನಿನ್ನ ದೂರದಿಂದ ನೋಡೇ ತೃಪ್ತಿ ಪಡ್ತೀನಿ. ನಿಂಗೂ ಜೀವನದಲ್ಲಿ ಒಳ್ಳೆ ಹುಡುಗಿ ಸಿಗ್ತಾಳೆ? ಇಲ್ಲ 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 ಇಲ್ಲ, ನಿನ್ನಷ್ಟು ಒಳ್ಳೆ ಹುಡುಗಿ ಬೇರೆ ಯಾರೂ ಇಲ್ಲ. ನಿನ್ನ 3 ವರ್ಷದ ಹಿಂದೆ ನೋಡಿದಾಗ ನನಗೆ ಅನ್ನಿಸ್ತು ನಾನು ತುಂಬಾ ಅದೃಷ್ಟ ಮಾಡಿದೀನಿ ಅಂತ. ಆದ್ರೆ ಕೊನೆಗೂ ನೀನ್ ಸಿಕ್ಕೇ ಬಿಟ್ಟೆ. ನಿನ್ನ ಜೀವನ ಪೂರ್ತಿ ಚೆನ್ನಾಗಿ ನೋಡ್ಕೋತೀನಿ, ಇದು ನನ್ ಮೇಲೆ ಆಣೆ. ನಿನಗ್ ಒಂದು ಗಾಯ ಹಾಕ್ದಿರೋ ಹಾಗೆ ನಾನ್ ನಿನ್ನ ಕಾಪಾಡ್ತೀನಿ. ಓಹ್, ನೀನ್ ನನ್ನ ನೋಡ್ಕೊಳಕ್ ಬಂದ್ಯಾ? ಹಬ್ಬ, ನಾನ್ ಹೆದ್ರಿದ್ದೆ. ಸತ್ಯ ಹೇಳಿದ್ರೆ ಎಲ್ಲಿ ನೀನ್ ಮಾತಾಡ್ಸಲ್ವೋ ಅಂತ. ಎಷ್ಟ್ ಚೆನ್ನಾಗಿ ಹೇಳ್ದಲ್ಲ. ಲಿಂಗ್ಲಾಂಗ್, ನಿಂಗ್ ತುಂಬಾ ಸುಂದರವಾಗಿ ಕಾಣಿಸ್ತಿದ್ಯಾ. ಸಮಯ ಕಳೆಯೋ ಹಾಗೆ ನಿನ್ ಸೌಂದರ್ಯ ಕಳಿಬೋದು. ಕಳೆದ ವರ್ಷಗಳಲ್ಲಿ ನಾನು ತುಂಬಾ ಓದಿದ್ದೀನಿ. ಕಡೆಗೂ ವಯಸ್ಸಾಗದೆ ಇರೋ ಹಾಗೆ ಒಂದು ಉಪಾಯ ಕಂಡಿಡಿದಿದ್ದೀನಿ. ಏನದು? ಈ ಕೆನ್ನೆ ಇದೆಯಲ್ಲ, ಈ ಜಾಗದಲ್ಲಿ ಕೈಯನ್ನ ಮುಷ್ಟಿ ಹಿಡಿದು ಹೀಗಿಡ್ಕೋ ನೋಡು. 15 ನಿಮಿಷ ಈ ತರ ಹಗುರವಾಗಿ ಮಾಡ್ಕೋತಾ ಇರ್ಬೇಕು, ಗೊತ್ತಾಯ್ತಲ್ಲ? ಹೀಗೆ ಹೀಗ? ಮುಟ್ಟಾಳಂತರ ಇದೆಯಾ? ನಿನ್ನ ಯಾರು ನಂಬ್ತಾರೋ? ಎಲ್ಲ ಕೇಳಿಸ್ಕೊಂಡಿದ್ದಾಯ್ತಾ? ನಾನು ಅವ್ರಿಗೆ ಪಾಠ ಕಲಿಸ್ತೀನಿ. ಪರವಾಗಿಲ್ಲ. ಬಾಯ್ಲಿ, ಆ ಬಂಡಿನ ನೋಡಿದ್ ನೆನ್ಪಿದ್ಯಾ? ಇಲ್ಲ. ನಾವು ಆ ಚಾ ಅಂಗಡಿ ಹತ್ರ ಇದನ್ನ ನೋಡಿದ್ವಲ್ಲ, ಜಿಂದು ಬಂಡಿ ಇರ್ಬೇಕಿದ್ದು. ಅದಕ್ಕೇನೀಗ? ಹೋಗಿ ನೋಡ್ಕೊಂಬರೋಣ ಬಾ.
ಅಲ್ಲಿ ವಿಗ್ರಹ ಇದ್ರೂ ಇರ್ಬೋದಲ್ವಾ? ನಡಿ ಹೋಗೋಣ. ತುಂಬ ಹೊತ್ತಾಗಿದೆ, ಹೊರಗಡೆನೂ ಕೂಡ ಸರಿ ಇಲ್ಲ, ಹಾವು ತೋಳ ಎಲ್ಲ ಇದ್ದಾವೆ. ನೀನೊಬ್ಬ ವೀರ, ಯಾಕೆ ಹೆದರ್ಕೊಂತ ಇದ್ಯಾ? ಆದರೆ ಸುಂದರವಾಗಿರೋ ಜನ ಜಾಸ್ತಿ ಇಲ್ಲ ಇಲ್ಲಿ. ದೇವ್ರು ನನ್ನ ಈ ಥರ ಸಾಯೋದಕ್ಕೆಲ್ಲ ಹಂಗೆ ಬಿಡಲ್ಲ ಅವನು, ಗೊತ್ತಾ? ಬಾಯ್ ಮುಚ್. ಏಯ್ ಏಯ್ ಬಾರೋ ಹೋಗೋಣ. ತುಂಬಾ ಹೊತ್ತಾಗಿದೆ, ಚಳಿ ಇರುತ್ತೆ, ಹೋಗ್ ಮಲ್ಕೊಳ್ಳಿ. ನಾವು ಸುಮ್ಮನೆ ಆಚೆ ಹೋಗ್ತಾ ಇದೀವಿ, ಏನು ಹೆದರ್ಕೋಬೇಡ. ದಯವಿಟ್ಟು ಬಾಗಿಲಿಗೆ ಬೀಗ ಹಾಕ್ಬೇಡ. ಲಿಂಗ್ ಲಾಂಗ್ ಹೇಳಿದ್ಮೇಲೆ ಮುಗೀತು. ನನ್ಗ್ ಹೊಡಿ ನೋಡೋಣ. ಬಾ. ಒಳ್ಳೆ ಹುಡ್ಗ. ನನ್ ಮಾತ್ ಕೇಳು, ಜಿನ್ಬಿಯೂರ್ ತುಂಬಾ ಕ್ರೂರಿ. ಅವನ್ ಕತೆನ ನಾಯಕ ನೋಡ್ಕೋತಾನೆ. ಕೆಲವೊಂದ್ಸಲ ನಿನಗೆ ತನಿಖೆ ಆಗ್ಬೇಕು, ಕೆಲವೊಂದ್ಸಲ ನಿನ್ಗೆ ಪಕ್ಷಿ ಬೇಕು. ನನಗೆ ಗೊತ್ತಾಗ್ತಿಲ್ಲ ನಿನಗೆ ಏನ್ ಬೇಕು ಅಂತ. ಹಾಗಾದ್ರೆ ಹರಾಜು ಕಾಯೋಣ ಬಿಡು. ಹರಾಜಂತೆ ಹರಾಜು, ತೋಳ್ ನನ್ನ ಮಗನೇ. ನೋಡು, ನೀನು ಹೋಗ್ತಿರೋ ದಾರಿ ಸರಿ ಇಲ್ಲ. ನನಗೆ ಅವಳು ನೋಡಿದ್ರೆ ತಲೆ ಕೆಡ್ತಾ ಇದೆ. ಅವಳು ಎಲ್ಲಾ ಹುಡುಗರನ್ನು ಬಲೆ ಹಾಕೊಳ್ತಾಳೆ. ಅವಳು ಸರಿ ಇಲ್ಲ. ಹೇ, ಈ ಮನುಷ್ಯ ಇದಾನಲ್ಲ, ಪ್ರೀತಿಲಿ ತುಂಬಾ ಸುಲಭವಾಗಿ ಬೀಳ್ತಾನೆ. ನಾನ್ ಅನ್ಕೊಂಡಾಗೆ ಈ ಮನುಷ್ಯನೂ ಹೀಗೆ. ಅವ್ನ್ ಸುಮ್ನೆ ಆಟ ಆಡ್ತಾನೆ. ನನ್ ಹುಡುಗ ತುಂಬಾ ಒಳ್ಳೆಯವನು, ನಿಯತ್ತಾಗಿರ್ತಾನೆ. ಅಕ್ಕ, ನಾನಿವಾಗ ಏನ್ ಮಾಡ್ಲಿ? ಏನು? ಅದ್ ನಂಗೊತ್ತಿಲ್ಲ. ನಂಗನ್ಸತ್ತೆ ನೀನ್ ತುಂಬಾ ಹುಷಾರಾಗಿರ್ಬೇಕು. ನಾನ್ ನಿನ್ ಹಾಗಲ್ಲ. ಅವನ್ ಬಗ್ಗೆ ಚೆನ್ನಾಗ್ ತಿಳ್ಕೊಂಡು ಆಮೇಲೆ ಅವನನ್ ಮದ್ವೆ ಆಗ್ತೀನಿ. ಹಾಗ್ ಮಾಡಕ್ ಇಷ್ಟ ಇಲ್ಲ. ಹಾಗಿದ್ರೆ ನೀನ್ ಒಬ್ಳೇ ಇರು. ನಿನಗೇನ್ ತಲೆ ಕೆಟ್ಟಿದ್ಯಾ? ಒಳ್ಳೆ ಹುಚ್ಚಂತರ ಆಡ್ತಿದ್ಯಾ? ಹಾಳಾಗೋಗು, ನಿನ್ನಿಷ್ಟ. ನಾನಲ್ಲ. ಹೌದಾ? ನೀನ್ ಆಚೆ ಹೋಗ್ಬೇಕು ಅಂತಿದ್ಯಾ, ಆದ್ರೂ ಆಚೆ ಹೋಗ್ತಾ ಇಲ್ಲ. ಯಾಕೆ ಹೇಳು? ಹೈ ನಿನಗೆ ನಿನ್ನ ಪಾಪಪ್ರಜ್ಞೆ ಕಾಡ್ತಾ ಇದೆ, ನಿಜ ತಾನೇ? ನಾನು ಹೇಳ್ತಾ ಇದ್ದೀನಿ, ನೀನು ಪಕ್ಷಿ ಥರ ಎಲ್ಲ ಹಾರೋದಕ್ಕಾಗಲ್ಲ. ನೀನ್ ಯಾಕೆ ಈ ಥರ ಬಟ್ಟೆ ಹಾಕಿದ್ಯಾ? ನಿಂಗಿಷ್ಟ ಆಯ್ತಾ? ಏ, ನಿನಗೂ ಅಂದ ಚಂದ ಇದೆ. ನೀನ್ ತುಂಬಾ ನೇರ ನೋಡಿ, ಅದ್ ಕಂಡ್ರೆ ನನಗಿಷ್ಟ. ನಂಗೊತ್ತು, ನಿಂಗೆಲ್ಲ ಚೆನ್ನಾಗೇ ಗೊತ್ತಿದೆ. ಒಂದು ಹೆಣ್ಣು ಗಂಡು ಒಟ್ಟಿಗೆ ಇದ್ರೆ ಕೊನೆಗೆ ಹೆಣ್ಣೇ ಕಳ್ಕೊಳ್ಳೋದು. ಆರಾಮಾಗಿರು. ನಿಂಗ್ ಗೊತ್ತು ನಾನ್ ಯಾಕೆ ಇಲ್ಲಿದ್ದೀನಿ ಅಂತ. ನಾನ್ ಬಂದಿದ್ದು ನೀನ್ ಅಂದ ಚಂದಕ್ಕೋಸ್ಕರ. ನೀನ್ ಎಷ್ಟೇ ಕೂಗಾಡಿ ಹತ್ರೂ ಅದ್ ಪ್ರಯೋಜನಕ್ಕಿಲ್ಲ. ಸುಮ್ನೆ ನನ್ ಮಾತ್ ಕೇಳು. ಇಲ್ವಾ? ನಾನ್ ನಿಂಗೇನೋ ಕೇಳ್ಬೇಕು. ಅವಳು ನೋಡಿದ್ರೆ ಯಾಕೆ ಅಷ್ಟ್ ಕರುಣೆ ನಿಂಗೆ? ನಾವಿಬ್ರು ಸ್ನೇಹಿತರಷ್ಟೇ. ಸ್ನೇಹಿತರಂತೆ, ಸ್ನೇಹಿತರು. ಯಾವಾಗ್ಲೂ ಗಂಡಸ್ರು ಹೇಳೋದು, ನಾವ್ ಸ್ನೇಹಿತರಷ್ಟೇ. ಒಬ್ರ ಕೈ ಒಬ್ರು ಹಿಡ್ಕೊಂಡು ಯಾವತ್ತು ಓಡಾಡಿದೀವಿ ನಾವು? ಏನೂ ಆಗಿಲ್ಲ. ಇಲ್ಲ ಇಲ್ಲ ಇಲ್ಲ, ಇದನ್ನ ಗೆಳತನ ಅಂತಾರ? ಮುಂದೆ ಹೋಗ್ತಾ ಹೋಗ್ತಾ ಇದು ಇನ್ನೂ ಜಾಸ್ತಿ ಆಗುತ್ತೆ. ಕೈಯಂತೂ ಹಿಡ್ಕೊಂಡಿಲ್ಲ, ಆದ್ರೆ ಮುಂದೆ ಮೈಯೆಲ್ಲ ಮುಟ್ತೀಯ ಅವಳ್ದು. ನನ್ಗೊಂದ್ ಹೇಳು, ಅವಳು ಚೆನ್ನಾಗಿದ್ದಾಳ, ನಾನ್ ಚೆನ್ನಾಗಿದ್ದೀನ? ಯಾಕೆ ಹಿಂಗ್ ಮಾತಾಡ್ತಿದ್ಯಾ? ನಿಜವಾಗ್ಲೂ ನೀನೇ ಸುಂದರವಾಗಿರೋದು. ನಾನ್ ನಿಜ ಹೇಳ್ತಾ ಇದ್ದೀನಿ. ಈಗ ನಿನಗ್ ನಾನ್ ಬೇಕಾ, ಅವಳು ಬೇಕಾ? ನೀನೇ ಬೇಕಿರೋದು ನಂಗೆ, ಇಲ್ಲಾಂದ್ರೆ ಸಾಯಿಸ್ಬಿಡ್ತೀಯ ಅಲ್ವಾ?
ನೀ ನನಗ್ ಬೇಜಾರ್ ಮಾಡ್ತಿದ್ಯಾ? ನೋವಾಗತ್ತೆ. ನನಗೆ ಬಸರಿ ಆಗೋದು ಅಂದ್ರೆ ಭಯ. ಆದ್ರೆ ಏನ್ ಮಾಡ್ತೀಯಾ? ಯೋಚನೆ ಮಾಡ್ಬೇಡ, ಈ ಜವಾಬ್ದಾರಿ ನಂದು. ಮಗುಗೆ ನೀನ್ ಹಾಲು ಕೊಡಿಸ್ತೀಯಾ, ಆದ್ರೆ ಮನೆ ಕೆಲ್ಸ ಎಲ್ಲ ನಾನ್ ಮಾಡ್ತೀನಿ, ಆಯ್ತಾ? ಬ್ರಾಡ್, ಏನದ್ ನಿನ್ ಬಾಯಲ್ಲಿ? ಏನದು? ಇದನ್ನ ಸುಲಭವಾಗ್ಸಕ್ಕೆ ಈ ಮಾತ್ರೆನ ಒಬ್ಬ ಭಯಾನಕವಾದ ವ್ಯಕ್ತಿ ರೆನಿಂಗ್ಸಿಯೋನಿಂದ ತಂದೆ. ನಿನ್ನ ಹತ್ರ ಇನ್ನೊಂದಿದ್ಯಾ? ಇನ್ನೊಂದು ಕೊಡಿದ್ರೆ ದಯವಿಟ್ಟು. ಇದೆಲ್ಲ ನಿಂಗೆ. ಓ ಬಾ, ಇವಾಗ ಕೆಲಸ ಮಾಡ್ತಾ ಇದೆ. ಬಾ, ಬಂದೆ. ಅಯ್ಯೋ ದೇವ್ರೇ, ನಿನ್ ಸವಾಸದಿಂದ ಬಿದ್ದೇ ಬಿಟ್ಟೆ. ಯಾಕಷ್ಟೊಂದು ಆತ್ರ? ಬಾ. ಓ ದೇವ್ರೆ ದೇವ್ರೆ ದೇವ್ರೆ, ಕಾಪಾಡು. ತಡಿ, ಯಾರನ್ನ ಕರ್ಕೊಂಡ್ಬರ್ತೀನಿ. ಅಯ್ಯೋ, ಏನ್ ಮಾಡೋದು ಗೊತ್ತಾಗ್ತಾ ಇಲ್ವಲ್ಲ. ನನ್ನ ಕಚ್ಬೇಡ ಹಾವುಗಳೇ, ನನ್ನ ಕಚ್ಬೇಡಿ. ನಾನು ಸಿಚುವಾನಿಂದ ಬಂದಿದ್ದೀನಿ. ಕಚ್ಬೇಡಿ. ಅದೆಲ್ಲ ನನಗ್ ಗೊತ್ತಿಲ್ಲ. ನಿಮ್ಮಕ್ಕ ಅದೆಲ್ಲ ನನಗ್ ಬಿದ್ದೋಗಿದ್ದಾಳೆ. ಗೊತ್ತಿಲ್ಲ. ಆಚೆ ತುಂಬಾ ಹಾವುಗಳಿದಾವೆ. ನನಗ್ ಗೊತ್ತಿಲ್ಲ. ನಾನು ಅವಳಿಗೆ ಬೀಳಲ್ಲ, ನಿಂಗೆ ಗೊತ್ತಲ್ವಾ? ನಿನ್ ತಂಗಿನ ಉಳ್ಸೋಣ ಬಾ. ನಮ್ಮ ಅಕ್ಕನ್ ಕಾಪಾಡ್ಬೇಕೀಗ ನಾನು. ಅಕ್ಕ ಅಕ್ಕ, ಹೆದ್ರಬೇಡ, ನೀನ್ ಕಾಪಾಡಕ್ ಬಂದಿದೀವಿ. ಬೇಗ ಬೇಗ, ಎಲ್ಲಿದ್ಯಾ ನೀನು? ಇರು, ನಾವ್ ಅರ್ಶನ ತರ್ತೀವಿ. ಹಾವು ಹೆದ್ರಕೊಂಡು ಓಡೋಗುತ್ತೆ. ಬೇಡ ಬೇಡ ಬೇಡ, ಯಾರಾದ್ರೂ ನನ್ನ ಇಲ್ಲಿಂದ ಕರ್ಕೊಂಡು ಹೋಗಿ. ನನ್ ಕೈಲಿ ನಡಿಯಕ್ಕೂ ಆಗ್ತಿಲ್ಲ. ಅವಳು ಹೇಳಿದ್ ಕೇಳಿ. ಯಾರನ್ನಾದ್ರೂ ಸಹಾಯ ಕರಿ. ನಾವೇ ಸಹಾಯ ಮಾಡೋಣ. ನನಗ್ ನೀನ್ ಹೇಳಿದ್ ಕೇಳಿಸ್ತು. ನೋಡು, ಸಹಾಯಕ್ ಬಂದಿದ್ದಾನೆ. ಏನ್ರಿ, ಧನ್ಯವಾದ ನನ್ನ ಕಾಪಾಡಕ್ ಬಂದಿರೋದಕ್ಕೆ. ಯಾವ ಗಂಡ? ಬ್ರ್ಯಾಡ್ ಅಂತ ಕರಿ. ಈ ಹಾವುಗಳು ತುಂಬಾ ವಿಷಕಾರಿ ಅನ್ಸುತ್ತೆ. ನಿನ್ ಹಿಂದೆ ಬಚ್ಚಿಟ್ಕೋತೀನಿ ನಾನು. ಹೆಂಗೆ? ಅದ್ರ ಗಮನ ಬೇರೆ ಕಡೆ ಸೆಳೆಯೋ ಹಾಗೆ ಮಾಡು. ಅದೇ ಹೆಂಗೆ? ನೀನ್ ಅವುಗಳಿಗೆ ಅಂತ ಹೆದರ್ಸು. ಅಯ್ಯೋ, ಒಳ್ಳೆ ಹುಚ್ಚಿರ್ತಾರ, ಏನೇನೋ ಮಾತಾಡ್ಬೇಡ ನೀನು. ಏಯ್, ಕೆಲಸ ಮಾಡ್ತಿದೆ. ಏನ್ ಮಾಡೋಣ? ನನ್ನ ಹತ್ರ ಬರ್ಬೇಡ. ಅಯ್ಯೋ, ನಿನ್ನ ಕೈ ತೋರ್ಸು. ಹಿಡ್ಕೊಳ್ಳಿ. ಧನ್ಯವಾದಗಳು. ನೋಡೋಣ ಇರಿ, ಯಾರಕ್ ತುಂಬಾ ಗಾಯಗಳಾಗಿದೆ ಅಂತ. ಯಾರ ಗಾಯ ಆಗಿರೋದು? ಇವನ್ ಏಟಾಗಿದೆ. ಮೊದ್ಲು ಇವನ್ನ ಸರಿ ಮಾಡೋಣ. ಇದ್ ನಾನಾ? ಇಲ್ಲಿ ನೋಡಿ, ಇಲ್ಲಿ ಕಚ್ಚಿದೆ. ಅವನಿಗೆ ತುಂಬಾ ಬೇಕಾಗಿರೋರು ಯಾರು? ಈ ವಿಷಾನ ಬಾಯಿಂದ ಯಾರು ತೆಗಿತೀರಾ? ನನ್ನನ್ ಯಾಕೆ ನೋಡ್ತಾ ಇದ್ಯಾ? ನೀನ್ ಅವನಿಗೆ ಬೇಕಾದವನಲ್ವಾ? ನೀನೇ ಹೋಗಿ ಕಾಪಾಡು. ನೀನ್ ಅವನ ಜೊತೆ ಮಲ್ಗಿದ್ಯಾ ಏನು? ಇಲ್ಲ, ಆತರ ಏನಿಲ್ಲ. ನಾನೊಬ್ಬ ವೈದ್ಯ ಅನ್ನೋದೆಲ್ಲ ಮರ್ತೋಗಿದ್ದೀರಾ? ವೈದ್ಯರು ಬಂದ್ರಲ್ಲ, ಬನ್ನಿ ನೀವೇ ಕಾಪಾಡಿ. ಆದ್ರೆ ನಾನು ಸೂಜಿ ಉಪಯೋಗಿಸ್ತೀನಿ. ಅಪ್ಪ, ಒಳ್ಳೆ ಕೆಲಸ. ಎಷ್ಟು ಉದ್ದಕ್ಕಿದೆ? ಎಲ್ಲಿ ಗಂಟಿಸ್ತೀಯಾ? ನಿನಗದು ಬೇಕಾಗಿಲ್ಲ. ಹುಷಾರು.
ಅವರೆಲ್ಲ ನನ್ನ ನೋಡಿ ನಗ್ತಾ ಇರೋದಾ? ಇಲ್ಲ ಅಲ್ಲ? ನೀವ್ಯಾಕೆ ನಗ್ತಾ ಇರೋದು ಇವಾಗ? ಯಾಕೆ ನಗ್ತಿರೋದು? ನಗ್ಬೇಡ, ನಗ್ಬೇಡ. ಏನು ಸಮಾಚಾರ? ನಿಮ್ಮ ಜೊತೆ ನಾಯಕರು ಮಾತಾಡ್ಬೇಕಂತೆ. ನಾಯಕರೇ, ಇಲ್ಲಿ ಬಂದಿದ್ದಾರೆ. ಬನ್ನಿ ಇಲ್ಲಿ ನೋಡಿ. ನಿನ್ನೆ ರಾತ್ರಿ ಆ ಗಾಡಿನ ನೋಡಕ್ಕಂತ ಹೋಗಿದ್ವಿ. ಅದ್ರ ಸುತ್ತಮುತ್ತ ಯಾರೂ ಇಲ್ಲ ಅನ್ಕೊಂಡಿದ್ಯಾ? ಅಲ್ಲಿದ್ದ 3 ಜನನೇ ಅದನ್ನು ಕಾಯ್ದಿದ್ದು. ಆ ಗಾಡಿ ಸುತ್ತಮುತ್ತ ಸಣ್ಣ ದಾರಗಳನ್ನ ಕಟ್ಟಿದೀವಿ. ಅದು ಬಾಣಗಳಿಗೆ ಕೂಡಿದೆ. ನೀನೇನಾದ್ರೂ ಹತ್ರ ಹೋದ್ರೆ ಆ ಬಾಣಗಳಿಂದ ಸತ್ತು ಹೋಗ್ತೀಯಾ. ಯಾಕೆ ಕರೆಸ್ಕೊಂಡ್ರಿ? ನನಗೊಂದು ಸಂದೇಶ ಬಂದಿದೆ. ಅದರಲ್ಲಿ ಗೊತ್ತಾಯ್ತು ನೀನು ಅಮಾಯಕ ಅಂತ. ಮತ್ತೆ ನೀವು ಜಿನ್ ಕಡೆಯವರಲ್ಲ. ಇದು ನಿಜಾನೇ ತಾನೇ? ನೀನೊಬ್ಬ ದೊಡ್ಡ ಅಧಿಕಾರಿ ಆಗಬೇಕು ಅಂತ ನಾನು ಕೇಳ್ಪಟ್ಟೆ. ನಿನಗೇನಾದರೂ ಆಸೆ ಇದ್ರೆ ನಾನು ನಿನ್ನ ಆಸೆಯನ್ನು ಪೂರೈಸ್ತೀನಿ. ಜಿನ್ಬಿಯರ್ನ ಬಂಧಿಸ್ತೀನಿ. ಅವನ್ನ ಬಂಧಿಸಿ ನಿಮ್ಮ ಜಾಗನ ನಾನು ಪಡಿತೀನಿ. ಎಂತಹ ಗುರಿ ನಿಂದು. ನನಗಿಷ್ಟ ಆಯ್ತು. ನೀನು ಜಿನ್ಬಿಯೂರ್ನ ಬಂಧಿಸಿದ್ರೆ ನನ್ನ ಜಾಗನ ನಿನಗೆ ಬಿಟ್ಕೊಡ್ತೀನಿ ಅಧಿಕಾರಿಯಾಗಿ. ನಮ್ ಕತೆ ಏನು? ನಾನು ಅವನ್ನ ಹಿಡಿತೀನಿ. ಪ್ರಶಸ್ತಿ ಇವ್ರಿಗೆ ಕೊಡಿ. ಸರಿ. 1 ರಿಂದ 3 ಗಂಟೆ ಒಳಗೆ ಒಂದು ದೊಡ್ಡ ಬಿರುಗಾಳಿನೇ ಬರುತ್ತೆ. ಹರಾಜು ಮುಗಿದ ನಂತರ ನಾವು ನಮ್ಮ ಶತ್ರುಗಳನ್ನ ಸಾಯಿಸ್ಬೇಕು. ಆಮೇಲೆ ನಾವು ಆ ಜಾಗದಲ್ಲಿ ಉಳ್ಕೋಬಹುದು. ನಮ್ಮ ಶತ್ರುಗಳನ್ನ ಒಳಗೆ ಬಿಡಬಾರ್ದು. ಆ ಬಿರುಗಾಳಿ ಬಂದ್ರೆ ಅವರೆಲ್ಲ ಸಾಯ್ತಾರೆ. ಅದೇ ಸಮಯದಲ್ಲಿ ಹೆಚ್ಚು ಸೈನಿಕರಿಗಾಗಿ ಝೂ ಈ ಪದಕನ ಶಾಹೈಗುನ್ ಕೊಡ್ತಾನೆ. ಆಚೆ ಹೋದರೆ ತುಂಬಾ ಅಪಾಯ ಇದೆಯಾ? ಅರ್ಥ ಮಾಡ್ಕೊಂಡ್ರೆ ನಮ್ಮ ಸ್ಥಾನದಲ್ಲಿ ನಾವಿರ್ಬೋದು. ನಾಯಕರೇ, ನನ್ನ ನಂಬಿ ನಾನು ಮಾಡಿ ತೋರಿಸ್ತೀನಿ. ಇಲ್ಲಿಗೆ ಬರಬೇಡಿ. ಇದು ವೇಗವಾದ ಮರಳು. ಇಲ್ಲಿಗೆ ಹೋಗೋದು ಒಳ್ಳೇದಲ್ಲ. ನೀವಿಲ್ಲಿಂದ ವಾಪಸ್ ಹೊರಟೋಗೋದೆ ವಾಸಿ. ನನ್ನ ಮಾತು ಕೇಳಿ. ನಿನ್ನನ್ನ ಬಿಡಲ್ಲ. ನಾನು ಮೊದಲೇ ಹೇಳಿದ್ದೆ ಇಲ್ಲಿ ಸುತ್ತಮುತ್ತ ವೇಗವಾದ ಮರಳಿದೆ ಅಂತ. ಹೋಗಿ ಮಜಾ ಮಾಡು. ಅಯ್ಯಪ್ಪ, ಏನಿದು? ಏನಿದು ಗಾಳಿ? ಟುಡೋರ್, ಹೇಗಿದ್ದೀರಾ ನೀವು? ತುಂಬಾ ಭಯಂಕರವಾಗಿದೆ. ಈ ತರ ಬಿರುಗಾಳಿನ ನಾನು ಎಂದೂ ನೋಡಿಲ್ಲ. ನೋಡ್ತಾ ಇದ್ರೆ ತುಂಬಾ ಭಯಂಕರವಾಗಿದೆ. ಏನು ಬಿರುಗಾಳಿ ಬಂತಾ? ಅದು ತುಂಬಾ ಭಯಾನಕವಾಗಿತ್ತು. ಹೆಂಗ ಮುಂಚೆನೆ ನೋಡಿ ನಾವು ಅದನ್ನ ತಪ್ಪಿಸ್ಕೊಂಡ್ವಿ. ಅಲ್ಲೊಂದು ಗುಂಪಿನ ಜನ ತಪ್ಪಿಸ್ಕೊಳಕ್ ಪ್ರಯತ್ನ ಪಟ್ಟು ಸಿಕ್ಕಾಕೊಂಡ್ರು. ಮತ್ತೆ ಅಲ್ಲಿ ಅವ್ರ ಒಂಟೆಗಳು ಕೂಡ ಆ ಬಿರುಗಾಳಿಗೆ ಸಿಕ್ಕಿ ಸತ್ ಹೋದ್ರು. ಅವ್ರು ಎಲ್ಲಿದ್ದಾರೆ ಅಂತ ನನಗಂತೂ ಗೊತ್ತೇ ಇಲ್ಲ. ಆ ಬಿರುಗಾಳಿ ಏನಾದ್ರೂ ಇಲ್ಲಿ ಬಂದ್ರೆ
ನಮ್ ಕತೆ ಮುಗ್ದಂಗೆ ಈ ಮನೆ ನಿಲ್ಲುತ್ತಾ? ನಂಗೆ ಯಾಕೋ ಅನುಮಾನವಾಗಿದೆ. ತೊಂದ್ರೆ ಏನಿಲ್ಲ. ಈ ಕಟ್ಟಡದ ಪಾಯ ಭದ್ರವಾಗಿದೆ, ಚಿಂತೆ ಮಾಡ್ಬೇಡಿ. 5 ಮೀಟರ್ನಷ್ಟು ಆಳದಲ್ಲಿ ಪಾಯ ಇದೆ. ಬಲವಾದ ಮರದ ತುಂಡು ಹಾಕಿದ್ದೀವಿ. ಪ್ರತಿ ಕಂಬಗಳಿಗೆ 12 ಮೊಳೆಗಳಿಂದ ಭದ್ರಪಡಿಸಿದ್ದೀವಿ. ಯಾವ ಸುನಾಮಿ ಸುಂಟರಗಾಳಿ ಬಂದ್ರೂ ಏನೂ ಆಗಲ್ಲ. ಹರಾಜು ಯಾವಾಗ ಶುರು ಆಗುತ್ತೆ ಹೇಳಿ ಅಲ್ಲ. ಹೋದ ವರ್ಷದ ಹಾಗೆ ಈ ಸಲನು 9 ಗಂಟೆಗೆ ಶುರು ಆಗತ್ತೆ. ಎಲ್ಲಾರ್ಗೂ ರುಚಿಯಾದ ಪಾನೀಯ ತಗೊಂಡ್ಬಾ. ಒಂದೊಂದು ಮನೆಗೆ ಒಂದೊಂದು ಮಡಕೆ ತಗೊಂಡ್ಬಾ. ಕೆಳಗೋಗಿ ನೋಡೋಣ ಬಾ, ಏನ್ ನಡೀತಿದೆ ಅಂತ. ಈ ಕಲ್ಮಶಗಳನ್ನ ನಾನೊಬ್ನೇ ನೋಡ್ಕೋತೀನಿ. ನೀನ್ ಎಣ್ಸಕ್ ಶುರು ಮಾಡು, ನಾನ್ ನೋಡ್ಕೋತೀನಿ. ನೀನ್ ಇದನ್ ಮಾಡ್ತೀಯ? 1 2 3. ನಿನ್ನ ಆಮೇಲೆ ಹೊಡಿತೀನಿ. ಸ್ವಲ್ಪ ನೀರು ಕುಡಿದು ಬರ್ತೀನಿ. ಮೊದಲು ನಿನಗೆ. ನೂರು 101 102. ಏಯ್, ನಿಮ್ಮಂತ ಒಳ್ಳೆ ಗುರುಗಳನ್ನ ಎಲ್ಲ ಯಾಕೆ ಇಲ್ಲಿಟ್ಟಿದ್ದಾರೆ? ಜನರ ಮುಖ ನೋಡಿ ಅವ್ರ ಶಕ್ತಿನ ಯಾವತ್ತೂ ಅಳಿಬಾರದು. ಶಾಲಿನ್ ದೇವಸ್ಥಾನದಲ್ಲಿ 4 ಶಕ್ತಿಯುತವಾದ ಮನುಷ್ಯರಿದ್ರು. ಅವರೆಲ್ಲ ಎಷ್ಟು ಬಲಿಷ್ಠವಾಗಿದ್ರು ಅಂದ್ರೆ ಯಾವ ಅಸ್ತ್ರ ಕೂಡ ಅವ್ರನ್ನೇನು ಮಾಡಕ್ ಆಗ್ತಿರ್ಲಿಲ್ಲ. ಅಂಥದವ್ರ ಶಕ್ತಿ. ಹರಾಜಲ್ಲಿ ಏನಾದ್ರೂ ಹಾಳ್ ಮಾಡ್ತಾರೆ ಅಂತ ಲಿಂಗ್ಲಾಂಗ್ಗೆ ಗೊತ್ತಿತ್ತು. ಅದಕ್ಕೆ ಇಲ್ಲಿ ಜನರನ್ನ ಇಟ್ಟಿದ್ದಾಳೆ. ನೀವು ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನಾವ್ ಆಗ್ಲಿಂದನು ಸ್ನೇಹಿತರು, ನಮ್ನ ಒಂಟಿಯಾಗಿ ಬಿಟ್ಬಿಡು. ಆದ್ರೆ ನನ್ ಮಾತನ್ನ ನಾನು ಉಳಿಸ್ಕೊಳ್ಳೇಬೇಕು. ದಯವಿಟ್ಟು ಇಲ್ಲಿಂದ ಹೊರಡಿ. ಇರು, ನಾನ್ ನೋಡ್ಕೋತೀನಿ. ಇಲ್ಲಿ ನಿಂತ್ಕೋ, ಅಲ್ಲಿ ನೋಡೋದು ಹೆಂಗಿದಾರೆ ನೋಡೋದಿಕ್ಕೆ. ಅವ್ನ್ ಯಾವ್ದಕ್ ಜವಾಬ್ದಾರಿ ಆಗ್ತಾನೆ? ನಾವು ನಮ್ ಸ್ನೇಹಿತರಿಗೆ ಸಹಾಯ ಮಾಡ್ಬೇಕು. ನಾವ್ ಹಾಗೆ ಬಿಡೋದಕ್ಕಾಗಲ್ಲ. ನಡಿ. ತುಂಬಾ ನೋವಾಗ್ತಿದೆ. ನಿಮ್ ಕೈಗಳಿಗೆ ನಾನ್ ಮುಳ್ ಚುಚ್ಚಿದೀನಿ. ಅದು ಅಪಾಯಕಾರದ್ದಲ್ಲ, ಚಿಂತಿಸ್ಬೇಡಿ, ಅದು ಏನು ಆಗಲ್ಲ. ನೀನ್ ಅವನ ನೋಡಿಯಕ್ಕಾಗಲ್ಲ, ಏನ್ ಮಾಡೋದು? ನನ್ ಕೈಲಾಗಲ್ಲ, ನನ್ಗೆ ಆತ್ಮಹತ್ಯೆನೇ ಒಂದ್ ದಾರಿ. ನಿಲ್ಸು. ಸಿಹಿಯಾಗಿದೆ. ಹುಡುಗನ್ ದೇಹದಲ್ಲಿ ಹಾಲೆಗ್ ಬರುತ್ತೆ. ಅಯ್ಯೋ, ಹೌದು, ಇದು ತುಂಬಾ ವಿಶೇಷವಾದ ಮದ್ದು. ನಮ್ ಕೆಲ್ಸ ಮುಗೀತು ಅಂತ ತಿಳ್ಕೋ. ಬೀಳು 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 ಬೀಳು. ತುಂಬಾ ಚೆನ್ನಾಗಿದೆ. ನಾನು ಆ ಥರ ಹೇಳಲಿಲ್ಲ. ಹುಷಾರು, ನಂಗೆ ತಲೆ ಸುತ್ತಾ ಇದೆ. ತುಂಬಾ ಚೆನ್ನಾಗಿದೆ. ಚೆನ್ನಾಗಿದೆ. ಪ್ರೀತಿಯ ಸ್ನೇಹಿತರೆ, ಹರಾಜು ಈಗ ಶುರುವಾಗಲಿದೆ. ನಿಮ್ಮ ವಸ್ತುಗಳನ್ನ ವೇದಿಕೆ ಮೇಲೆ ತಗೊಂಡ್ ಬರ್ಬೋದು. ಶುರು ಮಾಡೋಣ. ಇದು ಲಾಂಗ್ ಕೋವನ ಕತ್ತಿ. ತುಂಬಾ ಶಕ್ತಿಶಾಲಿಯಾಗಿರೋ ಕತ್ತಿ ಇದೆ. ಇದರ ಬೆಲೆ 30,000 ಬೆಳ್ಳಿ. ಕತ್ತಿಗೆ ಅಷ್ಟೊಂದು ದುಡ್ಡು? ಏನ್ ಹೇಳ್ತಾವ? ಚೆನ್ನಾಗಿದೆ. ಈ ನಿಧಿ ರಾಜರಿಂದ ಪಡೆದಿರುವಂತ ಬಹುಮಾನ ಇದು. ಇದು ಬಂದು ರೇಷ್ಮೆಯಿಂದ ಮಾಡಿರುವಂತ ವಸ್ತ್ರ. ಇದು ಬೆಂಕಿ ಮತ್ತೆ ಆಯುಧದಿಂದ ಕಾಪಾಡುತ್ತೆ. ಇದರ ಬೆಳೆ ಬಂದು 80,000 ಬೆಳ್ಳಿ ನಾಣ್ಯ. ಇದಕ್ಕೇನಕ್ಕೆ ಇಷ್ಟೊಂದು? ಏನ್ ಹೇಳ್ತಾವ ಗೊತ್ತಾಯ್ತಿಲ್ಲ. ಇದು ಟೆನ್ಷನ್ ಹಿಮಭರಿತ ಕಮಲ. ಇದು ಇಡೀ ಜಗತ್ತಿನಲ್ಲೇ ಅತ್ಯುತ್ತಮ ಔಷಧಿ. ಇದು ಎಲ್ಲಾ ರೋಗಗಳನ್ನು ನಿವಾರಣೆ ಮಾಡುತ್ತೆ. ಇದರ ಬೆಲೆ 100,000 ನಾಣ್ಯ.
ಏಯ್ ಹಿಡಿಯೋ ಕೆಳಗಡೆ ಮುತ್ಕ. ಜಾಗ ಖಾಲಿ ಮಾಡಿ ಇಲ್ಲಿಂದ ಎಲ್ಲರೂ ನಡೀರಿ. ತುಂಬಾ ಬೆಳೆ ಬಾಳುವಂತ ನಿಧಿ ಇದೆ ಇಲ್ಲಿ. ಜಿನ್ಬ್ಯೂರ್ ಹತ್ರ ಇದೆ. ಯಾರದು? ಜಿನ್ಬ್ಯೂರ್. ಆ ಬಿಳಿ ಗೊಂಬೆ ದೇವತೆ ಎಷ್ಟು ಬೆಳೆ ಬಾಳುತ್ತೆ ಅಂತ ನಂಗೆ ಹೇಳು. ಟ್ಯಾಂಕ್ ಟಿಪ್ಪಂಗ್ ರಾಜ ಇದನ್ನ ಪಡಿತಾರೆ. ಎಷ್ಟು ಅಂತ ಹೇಳು. ಟಾಂಗ ನಮ್ಗೆಲ್ಲ ಗೊತ್ತು, ಅವ್ರು ಬಂಗಾರ ಬೆಟ್ಟನೆ ಕೊಂಡ್ಕೊಳ್ಳೋಷ್ಟು ದುಡ್ಡಿದೆ ಅಂತ. ಆದ್ರೆ ಇದನ್ನ ಪಡ್ಕೊಳಕ್ಕಾಗಲ್ಲ, ಇದು ಬೇರೆಯವ್ರು ಕೊಂಡ್ಕೊಂಡಿದ್ದಾರೆ. ಅದನ್ನ ಯಾರು ಪಡ್ಕೊಂಡ್ರು? ಒಬ್ಬ ಆಧುನಿಕ ರಾಜ. ಎಷ್ಟು ಬೆಳೆ ಕೊಂಡ್ಕೊಂಡ್ರು? ನೀನ್ ಕೊಡಕ್ಕಾಗ್ದಿರಷ್ಟು ಬೆಳೆ ಕೊಟ್ಕೊಂಡ್ಕೊಂಡ್ರು. ನನ್ನ ಹತ್ರ ಪಡ್ಕೊಂಡ್ದಿರೋಷ್ಟು ದುಡ್ಡ? ನೀನೆಷ್ಟು ಬೆಳೆ ಹೇಳ್ತೀಯೋ ಹೇಳು, ನಾನ್ ದುಡ್ಡು ಕೊಟ್ಟು ಅದನ್ನ ಪಡ್ಕೊಂತೀನಿ. ಹೇಳು. ಏನಾಯ್ತು ಏನಾಯ್ತು ಏನಾಯ್ತು? ಏ ಹುಡುಗಿ, ಹಂಗಂದ್ರೆ ಏನೋ? ಏನ್ ಮಾತಾಡ್ತಿದ್ಯಾ? ನಾನು ಯಾವತ್ತು ನಿಯತ್ತಾಗಿರ್ತೇನೆ. ಇಲ್ಲಿ ಯಾರು ತೊಂದರೆ ಕೊಡ್ತಿದಾರೆ ಹೇಳು. ಅದು ನಾನೇ. ನೀನಾ? ನ್ಯಾಯಾಲಯ ಜಿಂಬಿಯೋರ್ನ ಬಂಧಿಸ್ಬೇಕು ಅಂತಿದ್ದಾರೆ. ನೀನ್ ನ್ಯಾಯಾಧಿಕಾರಿನಾ? ಹೌದು, ಅವನೊಬ್ಬ ಅಧಿಕಾರಿ. ಇದ್ರಲ್ಲಿ ಯಾರಿಗೆ ತಲೆ ಹಾಕಕ್ ಇಷ್ಟ ಇಲ್ಲ, ಹಿಂಜರಿರಿ. ಜಿನ್ ಮತ್ತೆ ಅವ್ರ ಕಡೆಯವ್ರನ್ನ ಬಂಧಿಸ್ಬೇಕು ಅಂತ ಆದೇಶ ಬಂದಿದೆ. ಸೇನಾಧಿಪತಿ, ನನ್ನನ್ನು ಯಾಕೆ ಬಂಧಿಸ್ಬೇಕು ಅಂತಿದ್ದೀರಾ? ನಿಮ್ಮ ಹತ್ರ ಏನಾದರೂ ಆಧಾರ ಇದೆಯಾ? ನಿಮ್ ಬಂಡಿಲಿ ದೇವ್ರ ಮೂರ್ತಿ ಇರೋದ್ರಿಂದ. ಆ ಬಿಳಿ ದೇವತೆ ನನ್ನ ಹತ್ರನಾ? ಯಾರು ನೋಡಿದ್ದಾರೆ? ಆ ವಿಷಯ ಇಲ್ಲ, ಯಾಕೀಗ? ಅವರೆಲ್ಲ ಮೋಸ್ಕಾರರು. ವಿಶೇಷವಾದ ಶಕ್ತಿ ಇದು. ಓಡಿ ಎಲ್ರು, ಓಡಿ, ಎಲ್ಲರೂ ಓಡಿ. ಜಿನ್, ನನ್ ಹರಾಜ್ ಹಾಳು ಮಾಡ್ತೀಯಾ? ಎಷ್ಟ್ ಧೈರ್ಯ ನಿಂಗೆ? ಸಾಯಿಸ್ತೀನಿ ನಿನ್ನ. ನಿನ್ನ ಹುಷಾರು. ಸೇನಾಧಿಪತಿಗಳೇ, ಹುಚ್ಚಿಡ್ತಿದ್ಯಾ? ಅವಳನ್ನ ಬಿಟ್ಬಿಡು. ಆ ಕತ್ತಿನ ಮಿಂಚಿನ ಥರ ಉಪಯೋಗಿಸೋದು ನೀವೇ ತಾನೇ? ಯುಂಗ್ ಯಾಂಗ್ನ ಕೊಂದಿದ್ದು ನೀವೇ ತಾನೇ? ಶಶ್, ನಿನ್ನ ತಾತ ಒಳ್ಳೆ ವಿದ್ಯೆನ ಹೇಳ್ಕೊಟ್ಟಿದ್ದಾರೆ, ಆದರೆ ಇನ್ನೊಂದನ್ನು ಹೇಳ್ಕೊಟ್ಟಿಲ್ಲ, ಶತ್ರುಗಳಿಂದ ಹೇಗೆ ತಪ್ಪಿಸ್ಕೋಬೇಕಂತ. ನೀನ್ ಕಳ್ಳ ಅಂತ ನನ್ನ ಕೈಲಿ ಯಾಕೋ ನಂಬಕ್ಕಾಗ್ತಿಲ್ಲ. ನಾನೊಬ್ಬ ಪ್ರಾಮಾಣಿಕ ಅಧಿಕಾರಿ ಆಗಿದ್ದೆ. ಕಳೆದ 30 ವರ್ಷದಲ್ಲಿ 1200 ಬೆಳ್ಳಿ ಪದಕ ಬಿಟ್ಟು ಬೇರೆ ಏನ್ ಸಿಕ್ಕಿದೆ ನನಗೆ? ಜಗತ್ತಿನ ಎಲ್ಲಾ ಕಡೆನೂ ಶತ್ರುಗಳೇ ಇದ್ದಾರೆ. ನನ್ನ ಹೆತ್ತೋರು, ನನ್ನ ಹೆಂಡತಿ, ನನ್ನ ಮಕ್ಕಳು ನನ್ನ ಅಧಿಕಾರಿ ಆಗಿದ್ದಾಗಲೇ ಸಾಯಿಸ್ಬಿಟ್ರು. ಆದರೆ ಒಂದಿನ ಶತ್ರುಗಳ ಕೈಯಿಂದ ನಾನು ಸತ್ತು ಹೋಗ್ತೀನಿ. ಅಡ್ಡದಾರಿಯಲ್ಲಿ ಸಂಪಾದನೆ ಮಾಡೋದು ಒಂದೇ ದಾರಿ ನನಗಿದ್ದಿದ್ದು. ನೀನ್ ತಪ್ಪಿಸ್ಕೊಳಕ್ಕಾಗಲ್ಲ. ಹೌದು, ಈ ರಾತ್ರಿ ಯಾರು ತಪ್ಪಿಸ್ಕೊಳಕ್ಕಾಗಲ್ಲ. ಈ ಜಾಗನ ಸುಟ್ಟಾಕ್ಬಿಡ್ತೀನಿ. ಬರೀ ಮೂಳೆ ಬೂದಿಗಳೇ ಉಳ್ದಿರುತ್ತೆ. ನ್ಯಾಯಾಲಯ ನಾನು ಕೆಲಸದಲ್ಲಿದ್ದಾಗೆ ಸತ್ ಹೋದೆ ಅನ್ಕೊಳ್ಳುತ್ತೆ. ಅದರಿಂದ ನನಗೆ ಸನ್ಮಾನನೂ ಮಾಡ್ತಾರೆ. ಯು ಲಿಂಗ್ಲಾಂಗ್ಗೆ ನೋವಾಗಿದೆ. ನಿನ್ನ ಹುಡುಗಿ ನನ್ನ ಹತ್ರ ಇದ್ದಾಳೆ. ನಿನಗನ್ಸುತ್ತಾ ನಮ್ನೆಲ್ಲ ಹೊಡಿಬೋದು ನೀನು ಅಂತ? ನಾನು ಸೇರ್ಸ್ಕೊಳ್ಳಿ. ನನಗನ್ಸುತ್ತೆ ನೀನ್ ಸಾಯೋ ಸ್ಥಿತಿಲಿದ್ಯಾ. ನಿನ್ನ ನರ್ಕಕ್ಕೆ ಕಳಿಸ್ಬೇಕಾ? ನಾವು ನೆಮ್ಮದಿಯಾಗಿ ಸಾಯ್ಬಹುದು. ಲಿಂಗ್ಲಾಂಗೋಸ್ಕರ ನಾನು ಸತ್ರೆ ನನಗೆ ತುಂಬಾ ಖುಷಿ. ನೀನ್ ಇನ್ನೂ ಹುಚ್ಚುಚ್ಚೊಂತರ ಮಾತಾಡ್ತಿದ್ರೆ, ಸಾವಿನ ಬಗ್ಗೆ ಚಿಂತೆ ಮಾಡ್ತಿದ್ರೆ. ಹೌದು, ನಿಮ್ಮನ್ನ ಈಗಲೇ ಸಾಯಿಸ್ತೀನಿ. ನಡಿ. ಸೋವಿನ ಸುರಿಮಳೆ. ಅಕ್ಕ, ಸೋವಿನ ಸುರಿಮಳೆ.
ಸಾಕ್ ನಿಲ್ಸಲೇ. ನಿಮ್ಗೆಲ್ರಿಗೂ ಐತೆ. ಅವ್ರ ಚಿಂತೆ ಬಿಡಿ. ನಿನ್ ಗಂಡ ನೀನೊಬ್ಬಳನ್ನೇ ಬಿಟ್ಟು ಹೋಗ್ಬಿಟ್ಟ, ನನ್ನನ್ನ ಮದುವೆ ಆಗು. ಬಿಟ್ಬಿಡು ಅವಳನ್ನ. ನಾನೊಬ್ಬ ಡಕಾಯಿತ, ಆದ್ರೆ ನನ್ನ ಕಡೆಯವ್ರನ್ನ ಕೆಟ್ಟವ್ರಾಗೋದಕ್ಕೆ ಬಿಡಲ್ಲ. ನೀನು ಅವಳನ್ನ ಸಾಯಿಸು, ಆದ್ರೆ ಅವಳನ್ನ ಹಾಳು ಮಾಡಬೇಕು ಅನ್ಕೋಬೇಡ. ಕ್ಷಮಿಸಿ ಕ್ಷಮಿಸಿ ಕ್ಷಮಿಸಿ, ನಾವೆಲ್ಲ ಒಂದೇ ಕುಟುಂಬದವರು. ಪರಿಸ್ಥಿತಿ ತುಂಬಾ ಕೆಟ್ಟದಾಗಿದೆ. ಟ್ಯಾಂಗೋ ವಿಷದಿಂದ ನನಗೆ ದಾಳಿ ಆಗಿದೆ. ನಾನು ಅದಕ್ಕೆ ಚಿಕಿತ್ಸೆಯನ್ನು ತಗೊಂಡಿದ್ದೀನಿ. ಇನ್ನು 2 ವಾರದಲ್ಲಿ ನಾನು ಕುರುಡ ಆಗ್ತೀನಿ. ಮತ್ತೆ ಅವ್ರ ಕತೆ ಏನು? ನಾನು ಅವಳ ಗಾಯನ ನೋಡಿದ್ದೀನಿ. ಸದ್ಯಕ್ಕೆ ಅವಳ ಪ್ರಾಣಕ್ಕೇನು ಅಪಾಯ ಇಲ್ಲ. ಅವಳಿಗೆ ದೊಡ್ಡ ಗಾಯ ಏನೂ ಆಗಿಲ್ಲ. ಆ ಗಾಯದಿಂದ ಅವಳ ಅಂಗಗಳಿಗೆ ಏನೂ ಅಪಾಯ ಆಗಿಲ್ಲ. ರಕ್ತ ಸೋರ್ತಿರೋದ್ರಿಂದ ಅದಕ್ಕೆ ಹೊಲಿಗೆ ಹಾಕ್ಲೇಬೇಕು. ಅದು ಕೂಡ 12 ಹೊಲಿಗೆಗಳು. ಅದರಿಂದ ಅವಳು ಬೇಗ ಹುಷಾರಾಗ್ತಾಳೆ, ಗಾಯನೂ ಬೇಗ ವಾಸಿಯಾಗುತ್ತೆ. ಆ ಗಾಯಕ್ಕೆ ಯಾರು ಹೊಲಿಗೆ ಹಾಕ್ತಾರೆ? ನೀನು. ಅದ್ರ ಬಗ್ಗೆ ನಂಗೇನು ಗೊತ್ತಿಲ್ಲ. ನಾನು ಹೇಳ್ತಾ ಇರ್ತೀನಿ, ಅದೇ ಥರ ಮಾಡು. ನಾನು ಹೆಂಗ್ ಮಾಡಕ್ಕಾಗತ್ತೆ? ನಿನ್ ಕೈಯಲ್ಲಿ ಖಂಡಿತ ಮಾಡಕ್ಕಾಗುತ್ತೆ, ಮಾಡು. ಅವಳನ್ನ ವಾಸಿ ಮಾಡ್ಬೇಕಂದ್ರೆ ನೀನು ಅವಳನ್ನ ಮುಟ್ಲೇಬೇಕು. ಇಲ್ಲ ಅಂದ್ರೆ ಅವಳು ಯಾರನ್ನೂ ಮದ್ವೆ ಆಗೋದಕ್ಕೆ ಆಗೋದಿಲ್ಲ. ಅವಳು ಇಷ್ಟಪಡೋ ಹುಡುಗನ ನಾನು ಹುಡುಕ್ಬೇಕು. ಅವಳಿಗೆ ನೀನಂದ್ರೆ ಇಷ್ಟ. ಅವಳನ್ನ ಈ ರೀತಿ ಸಾಯೋಗ್ ಬಿಡ್ತೀಯಾ ಇಲ್ಲ ಹೋಗ್ತೀಯಾ? ಹೇ ನಿಲ್ಸು. ನನ್ನ ತಂಗಿಗೆ ಏನೂ ಗೊತ್ತಾಗದ್ ಬೇಡ. ಏನಾದ್ರೂ ಪರಿಹಾರ ಸಿಗ್ತಾ? ಅವ್ರು ಬರ್ತಾ ಇದಾರೆ. ಹೇ, ಡಕಾಯಿತರ ಸೇನೆ ಯಾವಾಗ ಬರುತ್ತೆ? ನಮ್ ಹತ್ರ ಜಾಸ್ತಿ ಸಮಯ ಇಲ್ಲ. ನನ್ ತಂಗಿನ ನಾವೆಲ್ಲ ಕಾಪಾಡ್ಕೋಬೇಕು. ನಾನು ಅದನ್ನೇ ಮಾಡ್ತಾ ಇರೋದು. ನಮ್ಮ ತಾತ ಹೇಳಿದ್ದಾರೆ, ಗೆಲ್ಲಕ್ಕೆ ತಾಳ್ಮೆ ಬೇಕು ಅಂತ. ತಾಳ್ಮೆ ಇಲ್ಲ ಅಂದ್ರೆ ನಾವು ಸೋಲ್ತೀವಿ. ಒಂಚೂರು ತಾಳ್ಮೆ ಇಟ್ಕೋ. ಸೇನಾಧಿಪತಿ, ಎಲ್ಲ ತಯಾರಿದೆ. ಇದು ನಿಮ್ ಪಾಲು. ಶತ್ರುಗಳು ಬರೋ ಹೊತ್ತಾಯ್ತು. ಬಿರುಗಾಳಿ ಮುಂಚೆನೆ ಅವರು ಬರಬಹುದು. ಕೆಲಸ ಮುಗ್ದಾದ್ಮೇಲೆ ನಾವೆಲ್ಲ ಸಮಾನವಾಗಿ ಹಂಚ್ಕೊಳ್ಳೋಣ. ಆಮೇಲೆ ನಮ್ ದಾರಿ ನಮ್ಗೆ ಯಾರು ಸಿಗೋದ್ ಬೇಡ. ಹೇಯ್, ಬೇರೆ ಖಜಾನೆಗಳೆಲ್ಲಿದೆ? ಹರಾಜಿಗೆ ಬಂದಿರೋ ಉಳಿದ ಖಜಾನೆಗಳೆಲ್ಲಿ? ಅದನ್ನ ಹುಡುಕಿದ್ರ ನೀವು? ಎಲ್ಲ ಕಡೆ ಹುಡುಕ್ದೆ, ಆದ್ರೆ ಎಲ್ಲೂ ಸಿಗ್ಲಿಲ್ಲ. ಮತ್ತೆ ಹೋಗಿ ಹುಡುಕಿ. ಸರಿ. ಜಿನ್ನು ಮತ್ತೆ ಸೇನಾಧಿಪತಿಗೆ ತುಂಬಾ ಶಕ್ತಿ ಇದೆ ಅಂತ ಜನ ಹೇಳ್ತಾ ಇದ್ದಾರೆ. ಅವ್ರು 3 ಜನ ಮಂತ್ರವಾದಿಗಳು ಅವ್ರ ಜೊತೆನೇ ಸೇರ್ಕೊಂಡಿದ್ದಾರೆ. ಮತ್ತು ನಾವು ಮೆನ್ನು ಮತ್ತೆ ನಂಗೆ ಮಾತ್ರ ಕುಂಫು ಬರೋದು. ಲಿಂಗ್ಲಾಂಗ್ಗೆ ಗಾಯ ಆಗಿದೆ, ಮತ್ತು ನಿಂಗೂನು. ಹುಡುಗಿರ್ ಬಿಟ್ರೆ ಇವನ್ಗೇನು ಗೊತ್ತಿಲ್ಲ. ನೀನ್ ಏನ್ ಯೋಚಿಸ್ತಿದ್ಯಾ ಅಂತ ನನಗೆ ಗೊತ್ತು. ಒಬ್ಬನಿಂದ ಇನ್ನೊಬ್ಬ, ಇನ್ನೊಬ್ಬನಿಂದ ಮತ್ತೊಬ್ಬ, ಮತ್ತೊಬ್ಬನಿಂದ ಅವನೊಬ್ಬ. ಏನಂಗಂದ್ರೆ ಏಯ್, ನೀನ್ ಹೇಗಿದ್ರು ಸಾಯ್ತ್ಯಾ ಬಿಡ. ಸತ್ತ ಮೇಲೆ ನಿಂಗೇನ್ ಗೊತ್ತಾಗತ್ತೆ? ನಿಲ್ಸು ಈ ಆಟಗಳನ್ನ. ನಿಜವಾದ ಬಲಶಾಲಿ ಆಗಿದ್ರೆ ಎದುರುಗಡೆ ಬಾ. ಕುಂಗ್ಫು ಪಂಟ್ರು ಬರ್ತಿದ್ದಾರೆ. ಸಾಯಿಸ್ರಿ. ಕತ್ತಿ ಬೇಕಾ?
ನಿನ್ ಕಾಲ್ ಗಟ್ಟಿ ಇಲ್ಲ ಅಂತ ನಾನು ಹೋದ್ಸತಿನೇ ಗಮನಿಸಿದೆ, ಆದ್ರೆ ಈಗ ನಿನ್ ಕೈಯಲ್ಲಿ ತಪ್ಪಿಸ್ಕೊಳಕ್ ಸಾಧ್ಯನೇ ಇಲ್ಲ. ಯಾವ ಕತ್ತಿನ ಉಪಯೋಗಕ್ಕೆ ಬರ್ತಾ ಇಲ್ಲ. ಸಾಕ ಇನ್ನ ಬೇಕಾ? ನೀನಾ? ನೀನಿನ್ನು ಸತ್ತಿಲ್ವಾ? ನಾನಾ? ನಿನ್ನನ್ ಸಾಯ್ಸಕ್ಕೆ ಇನ್ನು ಬದುಕಿದ್ದೀನಿ. ಚಿಕ್ಕ ಪೇಟೀಲು. ಹುಡುಗಿ, ಸುಮ್ನೆ ಇಲ್ಲಿಂದ ಹೊರಟೋಗ್ಬಿಡೋ, ಅರ್ಥ ಆಯ್ತಾ? ಆ ದೇವ್ರು ನಿನ್ನ ಆತ್ಮಕ್ಕೆ ಶಾಂತಿ ಕೊಡ್ಲಿ. ಅವ್ರು ಬರೋ ದಾರಿ ತಪ್ಸು. ಹೇ ನಡಿ, ಓಡು. ಲಾಂಗ್ ಕೂಂಗ್ ಕತ್ತಿ. ಹಾ ಹೌದು, ನಾವೆಲ್ಲ ಆ ತರದ್ದೇ ಹುಡುಕಿಟ್ಟಿರ್ತೀವಿ ನಿಮ್ಮಂತವ್ರಿಗೋಸ್ಕರ. ಇಬ್ರ ಮೇಲೆ ಇಬ್ರು, ಅದೇ ಚಂದ. ಬಾ, ನಿನ್ನ ತಾತ ಇರೋ ಜಾಗ ಕಳಿಸ್ತೀನಿ. ನಾವಿದನ್ನ ಕವಚ ತರ ಬಳಸೋಣ. ಹೇ, ನನಗಿದ್ರಿಂದ ಒಂದು ಚಡ್ಡಿ ಹೊಲ್ಸ್ಕೊತೀನಿ, ಸರಿನಾ? ನಂಗಿದ್ರಲ್ಲಿ ಒಂದ್ ಬಟ್ಟೆ ಬೇಕು. ಸರಿ ಆಯ್ತು. ನಿನ್ ತಾತ ಹೇಳಿದ್ ಸರಿ, ಕುಂಗ್ಫೂನಲ್ಲಿ ವೇಗನೇ ಮುಖ್ಯ ಆಗುತ್ತೆ. ಆದ್ರೆ ನನ್ನ ಕತ್ತಿ ಅದಕ್ಕಿಂತ ವೇಗವಾಗಿದೆ. ನಾನು ಹೇಳೋದು ಮರ್ತೆ. ನಾನು ಅಡುಗೆ ಕೆಲಸ ಮಾಡಬೇಕಾದ್ರೆ ನಿಂಗಿಂತ ಜೋರಾಗಿ ಕತ್ತಿನ ತಿರುಗಿಸ್ತಾ ಇದ್ದೆ.
ನಾನ್ ಸುಳ್ಳು ಹೇಳ್ಬಾರ್ದಿತ್ತು. 4 ಗಂಟೆ ಮುಂಚೆ ನಾನು ಅಮೃತ ಕುಡಿದಿದ್ದೆ. ನನ್ನ ಕಣ್ಣು ವಾಸಿಯಾಗಿದೆ. ಸುಳ್ಳು ಹೇಳಿದಕ್ಕೆ ಕ್ಷಮೆ ಇರ್ಲಿ. ಅಳ್ಳಾಡ್ಬೇಡ. ಹೇ, ಈ ಕತ್ತಿ ತೆಗ್ದಿರೋದ್ರಿಂದ ನೀನ್ ಜಾಸ್ತಿ ಓಡಾಡಕ್ ಆಗೋದಿಲ್ಲ. ಏನು ಅಂದ್ರೆ ಏನು ಅಂದ್ರೆ ಏನಿದು ಗಾಯ? ಹೇ, ಇವಾಗೇನ್ ಮಾಡೋದು? ಬಾಗ್ಲು ಮುರಿತಾ ಇದ್ದಾರೆ. ಸುಂಟ್ರ ಗಾಳಿ ನಿಂತ ಮೇಲೆ ಯುದ್ಧ ಮಾಡೋಣ. ಆಗ ಅವ್ರ ಕೈಲಿ ಶಕ್ತಿ ಇರಲ್ಲ. ಈಗ ನಾವು ನೆಲಮಾಳಿಗೆಯಲ್ಲಿ ಬಚ್ಚಿಟ್ಕೋಬೋದಲ್ವಾ? ಬಿರುಗಾಳಿ ಹೋದ್ಮೇಲೆ ನೆಲಮಾಳಿಗೆಯಲ್ಲಿ ಬೆಂಕಿ ಹಾಕ್ತಾರೆ. ನಾವು ಸುಟ್ಟೋಗ್ತೇವೆ. ಬೇರೆ ಏನಾದ್ರೂ ಉಪಾಯ ಇದೆಯಾ ನಿಮ್ಮ ಹತ್ರ? ಮೇಲೆ ಸೂರಿನಲ್ಲಿ 3 ಗುರುತುಗಳಿದೆ. ನಾವು 3 ಜನನೂ ಅಲ್ಲಿ ಹೋದ್ರೆ ಕೆಲಸ ಮಾಡ್ಬೋದು. ಬಿರುಗಾಳಿ ಎಲ್ಲವನ್ನು ಕಿತ್ಕೊಂಡು ಹೋಗುತ್ತೆ. ಆದ್ರೆ 3 ಜನನು ಸಾಯ್ತಾರೆ. ಅಲ್ಲಿ 3 ಸರಪಳಿಗಳಿದೆ. ಅದರಲ್ಲಿ ನಮ್ಮನ್ನ ನಾವು ಕಟ್ಕೊಳ್ಳೋಣ. ಅದರಿಂದ ನಾವು ಬದುಕೋ ಅವಕಾಶ ಇದೆ. ನಾನ್ ನಿನ್ ಜೊತೆ ಬರ್ತೀನಿ. ನಿನ್ ಜೊತೆ ಸಿಡಿ ಮತ್ ತಗೊಂಡೋಗು. ಹಾ, ನಾನು ಬರ್ತೀನಿ. ಬೇಡ, ಅಲ್ಲಿ ಹೋಗೋದು ತುಂಬಾ ಅಪಾಯಕಾರಿ. ಬ್ರಾಡ್, ಇವಳನ್ನ ನೋಡ್ಕೋ. ನಾನು ನೋಡ್ಕೋತೀನಿ. ಬಾಗಿಲನ್ನ ಮುಚ್ಚಿ. ಬಾಗಿಲು ತೆಗಿರಿ, ಬಾಗಿಲು ತೆಗಿರಿ, ತೆಗಿರಿ ಬಾಗಿಲನ್ನ, ತೆಗಿರಿ ಬಾಗಿಲನ್ನ. ನನ್ನ ಬಿಳಿ ದೇವತೆ ಗೊಂಬೆ ನನಗೆ ಕೊನೆಗೂ ಸಿಕ್ಬಿಡ್ತು. ಎಡಕಾಯ್ತಾ, ನೀನು ಆ ಬಿಳಿ ಕಲ್ಲಿನ ಗೊಂಬೆ ಜೊತೆ ಹೋಗ್ಬಿಡು. ಬೆಂಕಿ ಹಚ್ಚಿ. ಐಸಿ ಅವನ. ಹೆದರ್ಕೋಬೇಡ. ಭಯ ಆಗ್ತಿದೆ ನನ್ಗೆ. ಮತ್ತೆ ಅನ್ಯಾಗ ಸಾಯಿಸ್ತಾ ಇದೀಯಾ?
ಲಿಂಗ್ಲಾಂಗ್ ಗಟ್ಟಿ ಗಿಡ್ಕೋ. ಲಿಂಗ್ಲಾಂಗ್ ಲಿಂಗ್ಲಾಂಗ್ ಏನಂದ್ರಿ? ನಮ್ಮ ತಾತ ಹೇಳ್ತಾ ಇದ್ರು ಎಲ್ಲದನ್ನೂ ಅನುಭವಿಸಿದೆ. ಪ್ರೀತಿ ಬೇಕು ಅಂದ್ರೆ ತ್ಯಾಗ ಮೆಲ್ಲಗೆ ಮಾಡ್ದ. ಹುಷಾರು. ವೆನ್ ಪ್ರೀತಿಗೋಸ್ಕರ ಅವನ ಜೀವನನೇ ತ್ಯಾಗ ಮಾಡ್ದ. ಮತ್ತೆ ಕೊನೆಗೂ ಅವ್ನ್ ಗೆದ್ದ. ಗೆದ್ವಿ. ಅಪ್ಸರೆ ತರ ಇರೋ ಹುಡುಗಿನ ನಾನು ತ್ಯಾಗ ಮಾಡ್ದೆ. ಆದರೆ ನನ್ನ ಕೈಯಲ್ಲಿ ಒಳ್ಳೆ ಪ್ರೀತಿನೇ ಪಡ್ಕೊಂಡೆ. ಇದರಿಂದಾಗಿ ನಾನು ಗೆದ್ದೆ. ಬ್ರ್ಯಾಡ್ ಕನ್ಸು ಈಗ ನನ್ಸಾಯ್ತು. ಹೆಂಗಸರ ಸೌಂದರ್ಯಕ್ಕೆ ಮತ್ತೆ ಗಂಡಸರ ಗಂಡಸ್ತನಕ್ಕೋಸ್ಕರ ಒಂದು ಅಂಗಡಿ ತೆಗ್ದ. ವ್ಯಾಪಾರ ತುಂಬ ಚೆನ್ನಾಗಿದೆ. ಅವನ ಮನೆ ತುಂಬ ಮಕ್ಕಳಿದ್ದಾರೆ, ಯಾಕಂದ್ರೆ ಅವ್ನ ದೌರ್ಬಲ್ಯನ ಅವನೇ ಸರಿ ಮಾಡ್ಕೊಂಡ. ಅವನ ಹೆಂಡತಿ ಅಂಗಡಿನ ತುಂಬ ಚೆನ್ನಾಗಿ ನೋಡ್ಕೊತಾ ಇದ್ಲು. ಹೇ, ಊಟ ತಯಾರಾಯ್ತಾ? ಎಷ್ಟೊತ್ತಿಂದ ಅಡಿಗೆ ಮಾಡ್ತಾನೆ ಇದೀಯಾ? ಮಕ್ಕಳಿಗೆ ಹೊಟ್ಟೆ ಹಸುವಿದೆ, ಪಾಪ ಮಗುಗೂ ಹಾಲು ಕುಡಿಸ್ಬೇಕು. ನೀನ್ ಮೊದ್ಲು ಮಗುಗ್ ಹಾಲ್ ಕೊಡ್ಸು. ಏನ್ ತಮಾಷೆ ಮಾಡ್ತಾ ಇದ್ಯಾ? ಅದು ಅವಾಗಿಂದ ಕುಡಿತಾ ಇದ್ಯಾ, ಕಾಣಿಸ್ತಾ ಇಲ್ವಾ? ನೋಡ್ ಹೆಂಗ್ ಸೌದೋಗಿದೆ, ಕಾಣಿಸ್ತಿಲ್ವಾ? ಮೀನ್ ಬಂತು. ಕ್ಷಮಿಸಿ ಕ್ಷಮಿಸಿ. ಹೆಂಗಸರಿಗೆ ಬಾಹ್ಯ ಸೌಂದರ್ಯ ಅಲ್ಲ, ಆಂತರಿಕ ಸೌಂದರ್ಯ ಮುಖ್ಯ.